ಈಗ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲೆಲ್ಲ ಬಂದು ಎಲ್ಲ ಕಾಂಟ್ಯಾಕ್ಟ್ ಮಾಡೆಲ್ಲ ಕೇಳ್ತಾರಂತೆ, ಇಲ್ಲ ಆ್ಯಡ್ ಎಲ್ಲ ಹಾಕ್ತಾರಂತೆ. ಈ ತರ ಇಷ್ಟು ಕಡಿಮೆ ರೇಟ್ಗೆ ನಿಮಗೆ 4000 ವಾಚೋರ್ 1000 ಸಬ್ಸ್ಕ್ರೈಬರ್ ಕೊಡ್ತೀವಿ ಅಂತ ಈ ತರ ಎಲ್ಲ ಹೇಳ್ತಾರಂತೆ. ಆಮೇಲೆ ಕೇಳ್ತಾರೆ ನಿಮ್ ಜಿಮೇಲ್ ಪಾಸ್ವರ್ಡ್ ಕೊಡಿ ಅಂತ. ಅವ್ರು ಕೊಡ್ತಾರೆ ಜಿಮೇಲ್ ಪಾಸ್ವರ್ಡ್, ಆಮೇಲೆ ಅವರು ಹ್ಯಾಕ್ ಮಾಡ್ಕೊಂಡ್ಬಿಡ್ತಾರೆ ಅಕೌಂಟ್. ಅದೇ ನಂಗೆ ಆಶ್ಚರ್ಯ ಆಗಿದ್ದು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಮಕ್ಳುಗಳು ಬೇರೆ ಒಂದು ರಂಗದಲ್ಲಿ ಬೆಳಿಬೇಕು. ಮಕ್ಳುಗಳು ಅಂದ್ರೆ ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೇಕು, ಕೆಲವೊಬ್ರು ಡ್ಯಾನ್ಸರ್ ಆಗ್ಬೇಕು, ಈ ತರ ಒಂದು ಇದ್ರಲ್ಲಿ ಬೆಳೆಸ್ತಾ ಇರ್ತಾರೆ ಮಕ್ಳನ್ನ. ಅದ್ರಲ್ಲಿ ನೀವು ಯೂಟ್ಯೂಬರ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಇದ್ ಮಾಡಿದಿರಲ್ಲ, ನನಗೆ ಆಶ್ಚರ್ಯ ಆಯ್ತು. ಒಂದ್ ಚಾನಲ್ ನೋಡ್ತಿದಂಗೆ ಹೇಳ್ತಾನೆ ಈ ಚಾನಲ್ ಮಾಡರೇಷನ್ ಆಗುತ್ತಾ ಇಲ್ವಾ ಅಂತ. ಅಷ್ಟೇ ಹೇಳ್ದಿರಾ ಚಾನಲ್ ನೋಡಿತಾರೆ ಹೇಳ್ದಲ್ಲ ಆಡ್ಸೆನ್ಸ್ ಇದೆಲ್ಲ, ಇದಂತೂ ದಿನಕ್ಕೆ ಒಂದು 5 ಚಾನಲ್ 4 ಚಾನಲ್ ಬರ್ತಾ ಇರುತ್ತೆ, ಸರಿ ಮಾಡ್ಕೊಡ್ತಾರೆ. ಏನೋ ಮಾಡ್ಬೇಕು ಬರುತ್ತೆ ಅಂದಾಗ ನಾನು ಹೇಳಿದೆ, ಬರುತ್ತೆ ನೀನು ಓದ್ತಿರೋ ಹುಡುಗ, ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್, ಯಾಕೆ ನೀನೇ ಯೂಟ್ಯೂಬ್ ಬಗ್ಗೆ ಮಾಹಿತಿ ಕೊಡಬಾರ್ದು? ಕನ್ನಡದಲ್ಲಿ ಯಾರು ಸರಿಯಾಗಿ ಕೊಡ್ತಿಲ್ಲ, ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ನಾವು ಕೊಡೋಣ, ಇದ್ರದ್ದೇ ಒಂದು ಚಾನಲ್ ಮಾಡೋಣ ಅಂದಾಗ ಈ ಒಂದು ಟೆಕ್ ವಿತ್ ಬರೋ ಚಾನಲ್ ಮಾಡಿದ್ದು. ಇವಾಗ ಒಂದಷ್ಟು ಜನ ಹೊಸ ಯೂಟ್ಯೂಬರ್ಗಳೆಲ್ಲ ಚಾನಲ್ ಸ್ಟಾರ್ಟ್ ಮಾಡ್ತಾರೆ. ಒಂದ್ ತಿಂಗಳು ಮಾಡ್ತಾರೆ, 2 ತಿಂಗಳು ಮಾಡ್ತಾರೆ. ಅವರೆಲ್ಲ ಕೆಲವೊಬ್ರು ದುಡಿಬೇಕಂತಾನೆ ಉದ್ದೇಶದಿಂದ ಬಂದಿರ್ತಾರೆ. ಸೊ ಅಲ್ಲಿ ಇನ್ನೂ ದುಡ್ಡು ಬರ್ತಾ ಇರಲ್ಲ. ಅಂದ್ರೆ ಯೂಟ್ಯೂಬ್ ಬಂದಾಗ ಪೇಷನ್ಸ್ ಇರಬೇಕು. ಏನಂದ್ರೆ ಯೂಟ್ಯೂಬ್ ಫಸ್ಟ್ ನಾವು ಸ್ಟಾರ್ಟ್ ಮಾಡ್ತೀವಿ, ಅದಕ್ಕೆ ಅಂತ ಬಂಡವಾಳ ಹಾಕ್ತಿವಿ, ಕೆಲವೊಂದು ಫೋನ್ ತಗೊಳ್ತೀವಿ, ವಿಡಿಯೋಸ್ ಮಾಡೋದಕ್ಕೆ ಟೈಮ್ ಕೊಡ್ತೀವಿ, ಡೇಟಾ ಯೂಸ್ ಮಾಡ್ತೀವಿ, ಪ್ರತಿ ಒಂದಕ್ಕೂ ನಾವು ಅದ್ರ ಮೇಲೆ ಬಂಡವಾಳ ಅನ್ನೋದೇ ಇದು, ಶ್ರಮ ಅನ್ನೋದು ಒಂದು ಬಂಡವಾಳನೇ. ಸೊ ಆ ತರ ಎಲ್ಲ ಮಾಡ್ಕೊಂಡು 2 ತಿಂಗಳು ಆಗೋ ಅಷ್ಟರಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಅಯ್ಯೋ ಇದರಿಂದ ದುಡ್ಡು ಬರಲ್ಲ, ಎಲ್ಲ ಟೈಮ್ ವೇಸ್ಟ್ ಆಗ್ತಿದೆ ಅಂತ ಬಿಟ್ಟು ಹೋಗ್ಬಿಡ್ತಾರೆ. ಸೊ ಅಂಥವ್ರಿಗೆ ಏನ್ ಹೇಳ್ಬೋದು ನೀವು? ಸೊ ನೀವು ಕ್ರಿಯೇಟರ್ಸ್ ತುಂಬಾ ಇಂಪಾರ್ಟೆಂಟ್ ಏನಂತ ಅಂದ್ರೆ, ನೀವು ಚೆನ್ನಾಗಿ ಕಂಟೆಂಟ್ ಮಾಡಬೇಕು. ಮತ್ತು ತುಂಬಾ ಮೇನ್ ಇಂಪಾರ್ಟೆಂಟ್ ನಾನು ಹೇಳಿದ್ನಲ್ಲ, ನೋಡಿ ತಿಳಿ ಮಾಡಿ ಕಲಿ ಅವ್ರ ಚಾನಲ್, ಜಾಸ್ತಿ ಜನ ಯಾವ್ದಕ್ಕೆ ಅಟ್ರಾಕ್ಟ್ ಆಗುತ್ತೆ ಅಂತಂದ್ರೆ ತಮ್ನೇಲು ಮತ್ತೆ ಕಂಟೆಂಟ್. ಫಸ್ಟ್ ತಮ್ನೇಲ್ಗೆ ಅಟ್ರಾಕ್ಟ್ ಆಗ್ತಾರೆ ಗೊತ್ತಾ. ಈಗ ಫಸ್ಟ್ ನಾವು ವಿಡಿಯೋ ಅಥವಾ ಮೊಬೈಲ್ ಓಪನ್ ಮಾಡಿದಾಗ ಯೂಟ್ಯೂಬ್ ನಲ್ಲಿ ನಮ್ಗೆ ಫಸ್ಟ್ ವಿಡಿಯೋ ಕಾಣಿಸುತ್ತೆ, ವಿಡಿಯೋಕ್ಕಿಂತ ಮುಂಚೆ ತಮ್ನೇಲ್ ಕಾಣಿಸುತ್ತೆ. ಸೊ ತಮ್ನೇಲ್ ಟೈಟಲ್ ಎರಡು ಸೂಪರ್ ಆಗಿ ಹಾಕ್ಬಿಡಿ, ಪಕ್ಕಾ ನಿಮ್ ವಿಡಿಯೋ ವೈರಲ್ ಆಗೇ ಆಗುತ್ತೆ. ತಮ್ನೇಲ್ ಮೇಲೆ ತುಂಬಾ ಫೋಕಸ್ ಮಾಡ್ಬೇಕು ನೀವು. 99% ಜನ ಟಾಪ್ ಕ್ರಿಯೇಟರ್ಸ್ ತಮ್ನೇಲ್ ಮೇಲೆ ತುಂಬಾ ಅಂದ್ರೆ ತುಂಬಾ ಅವರ್ ಕೊಟ್ಟು ವರ್ಕ್ ಮಾಡ್ತಾರೆ ಎಡಿಟಿಂಗ್ ಕಿಂತ, ವಿಡಿಯೋ ಎಡಿಟಿಂಗ್ ಚೆನ್ನಾಗಿ ಮಾಡಿ, ಅದ್ರ ಡಬಲ್ ಅಷ್ಟು ಚೆನ್ನಾಗಿ ಮಾಡ್ಬೇಕಾಗಿರೋದು ತಮ್ನೇಲ್. ಆಮೇಲೆ ಟೈಟಲ್, ತಮ್ನೇಲ್ ತುಂಬಾ ಇಂಪಾರ್ಟೆಂಟ್, ಅದ್ರ ಕೂಡ ಅಷ್ಟೇ ಟೈಟಲ್. ಸೊ ತಮ್ನೇಲ್ ಸೂಪರ್ ಆಗಿ ಮಾಡ್ಬಿಟ್ರೆ ಜನರಿಗೆ ಅಟ್ರಾಕ್ಟ್ ಆಗ್ಬೇಕದು. ಹೇಗೆ ಅಂತ ಅಂದ್ರೆ ಸ್ಕ್ರಾಲ್ ಮಾಡ್ತದಾಗ ಓ ಏನಿದೆ ಈ ತರ ಇದೆ ವಿಡಿಯೋ ನೋಡೋಣ ಅಂತ ಕ್ಲಿಕ್ ಕೊಟ್ಟು ನೋಡ್ಬೇಕು. ಆ ತರ ಒಂದು ತಮ್ನೇಲ್ಸ್ ಅಟ್ರಾಕ್ಟಿಂಗ್ ಆಗಿ ಮಾಡಿದ್ರೆ ಅವಾಗ ಜನರು ನೋಡ್ತಾರೆ ವಿಡಿಯೋನ, ಅವು ವ್ಯೂಸ್ ಬಂದೇ ಬರುತ್ತೆ. ಹಂಗೆ ಕಂಟೆಂಟ್ ಅಲ್ಲೂ ಚೆನ್ನಾಗಿರ್ಬೇಕು. ಈಗ ತಮ್ನೇಲ್ ಚೆನ್ನಾಗಿ ಹಾಕ್ಬಿಟ್ಟು ಕಂಟೆಂಟ್ ಚೆನ್ನಾಗಿಲ್ಲ ಅಂತ ಅಂದ್ರೆ ಬಿಟ್ಟು ಹೋಗ್ಬಿಡ್ತಾರೆ. ಓಕೆ, ಕಂಟೆಂಟು ಚೆನ್ನಾಗಿರ್ಬೇಕು, ತಮ್ನೇಲ್ ಸೂಪರ್ ಆಗಿರ್ಬೇಕು, ಇಷ್ಟೇ ನಾನು ಹೇಳ್ತೀನಿ ಅಕ್ಕ. ಇವಾಗ ಎಷ್ಟೋ ಜನಕ್ಕೆ ತಮ್ನೇಲ್ ಮಾಡೋದ್ ಗೊತ್ತೇ ಇರಲ್ಲ. ಇವಾಗ ನಾವು 2 ವರ್ಷ ಚಾನಲ್ ಮಾಡಿದೀನಿ, ನನಗೂ ತಮ್ನೇಲ್ ಮಾಡೋದ್ ಗೊತ್ತಿಲ್ಲ. ಸೊ ಇಂಥ ಟೈಮಲ್ಲಿ ಏನು ಈಸಿಯಾಗಿ ತಮ್ನೇಲ್ ಮಾಡಿ ಕ್ರಿಯೇಟ್ ಮಾಡಾಕ್ಬೇಕಪ್ಪ, ಆದ್ರೆ ನಮ್ಗೆ ಅದನ್ನ ಗೊತ್ತೇ ಇಲ್ಲ ಅನ್ನೋ ಟೈಮಲ್ಲಿ ಯಾವ ಆ್ಯಪ್ಗಳನ್ನೆಲ್ಲ ಯೂಸ್ ಮಾಡ್ಬಿಟ್ಟು ತಮ್ನೇಲ್ನ ಮಾಡ್ಬೋದು, ಅದ್ರ ಬಗ್ಗೆ ಹೇಳಿ. ಜೆಮಿನಿ ಇದೆ, ಜೆಮಿನಿ ಮತ್ತೆ ಚಾಟ್ ಜಿಪಿಟಿ. ಸ್ವಲ್ಪ ನೀವು ಡೀಟೇಲ್ ಆಗಿ ಹಾಕ್ಬೇಕಾಗತ್ತೆ. ಅದಕ್ಕೆ ಬೇಕಾದ್ರೆ ಕನ್ನಡದಲ್ಲೂ ಹಾಕಿ, ಕನ್ನಡದಲ್ಲಿ ವಾಯ್ಸ್ ಕೊಡಿ, ಈ ತರ ತಮ್ನೇಲ್ ಮಾಡ್ಕೊಡು ನಂಗೆ, ಈ ತರ ನಾನು ವ್ಲಾಗ್ಸ್ ಮಾಡ್ತಾ ಇದೀನಿ, ಈ ತರ ನಾನು ಪೋಸ್ ಅಲ್ಲಿ ಇರ್ಬೇಕು, ಈ ತರ ಟೈಟಲ್ ಇದೆ, ಈ ತರ ಹಾಕು ಅಂತ ಅನ್ಬಿಟ್ರೆ ಕನ್ನಡದಲ್ಲಿ ಅದೆಲ್ಲ ಹೇಳುತ್ತೆ. ಸೊ ಕನ್ನಡದಲ್ಲೂ ಕಂಫರ್ಟೇಬಲ್ ಅಂತಂದ್ರೆ ಕನ್ನಡದಲ್ಲಿ ಮಾಡಿ, ಇಂಗ್ಲಿಷ್ ಮಾಡ್ತೀರಾ ಅಂದ್ರೆ ಮಾಡಿ. ಸೊ ಒಟ್ನಲ್ಲಿ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅದು. ನಿಮ್ಗೆ ಅಕಸ್ಮಾತ್ ತಮ್ನೇಲ್ ಮಾಡಕ್ ಗೊತ್ತಿಲ್ಲ ಅಂತ ತುಂಬಾ ಜನ ಇದೆ ಪ್ರಾಬ್ಲಮ್, ತಮ್ನೇಲ್ ಮಾಡಕ್ ಗೊತ್ತಿಲ್ಲ, ಎಡಿಟಿಂಗ್ ಮಾಡಕ್ ಗೊತ್ತಿಲ್ಲ ಅಂತ. ಎಡಿಟಿಂಗ್ ಸ್ವಲ್ಪ ಕಲ್ತ್ಕೊಳ್ಳಿ, ಬಟ್ ತಮ್ನೇಲ್ ಮಾಡೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಕ್ರಿಯೇಟರ್ ತಮ್ನೇಲ್ ಮಾಡಲ್ಲ, ಟೈಟಲ್ ಹಾಕೋದಿಲ್ಲ, ಏನೋ ಒಂದು ವಿಡಿಯೋ ಮಾಡಿ ರೆಕಾರ್ಡ್ ಮಾಡಾಕ್ತಾರೆ, ಆ ತರ ಮಾಡಬಾರ್ದು. ತಮ್ನೇಲ್ ತುಂಬಾ ಇಂಪಾರ್ಟೆಂಟ್. ತಮ್ನೇಲ್ ಬೇಕಾದ್ರೆ ಹೋಗಿ ಚಾಟ್ ಜಿಪಿಟಿ ಕೇಳಿ ಈ ತರ ಮಾಡ್ಕೊಡಿ ಅಂತ ಒಂದ್ ಸ್ವಲ್ಪ ವಿವರವಾಗಿ ಹೇಳಿ, ಅಂದ್ರೆ ಡೀಟೇಲ್ ಆಗಿ ಹೇಳಿ, ಅವಾಗ ಅರ್ಥ ಆಗುತ್ತೆ. ಅದಕ್ಕೆ ನೀವು ಏನಾದ್ರು ಶಾರ್ಟ್ ಆಗಿ ಹೇಳ್ಬಿಟ್ರೆ ಅದೇನೇನೋ ಮಾಡ್ಕೊಡ್ಬಿಡುತ್ತೆ, ಇನ್ಕನ್ಸಿಸ್ಟೆಂಟ್ ಆಗಿರುತ್ತೆ. ಸೊ ಚಾಟ್ ಜಿಪಿಟಿ ಇಲ್ಲ ಜೆಮಿನಿ, ನಾನು ಕೇಳೋದು ಚಾಟ್ ಜಿಪಿಟಿ ಯೂಸ್ ಮಾಡ್ರೆ ಒಳ್ಳೇದು. ಬಟ್ ಅಕಸ್ಮಾತ್ ಅವ್ರ ಕನ್ನಡ ಅಕ್ಷರ ಎಲ್ಲ ಬರ್ತಿಲ್ಲ ಅಂತ ಅನ್ಸಿದ್ರೆ ಜೆಮಿನಿ ಯೂಸ್ ಮಾಡಿ ನೋಡಿ. ಸೊ ಇವೆರಡು ಆ್ಯಪ್ ಬಿಟ್ಬಿಟ್ಟು ಬೇರೆ ಏನಾದ್ರು ಯೂಟ್ಯೂಬ್ ಅಲ್ಲೇ ತಮ್ಮನೇಲಿ ಕ್ರಿಯೇಟ್ ಮಾಡೋ ತರ ಏನಾದ್ರು ಆಪ್ಷನ್ ಇದೆಯಾ? ಇದೆ, ಬಟ್ ಅದು ಇನ್ನೂ ಇಂಪ್ರೂವ್ಮೆಂಟ್ ಆಗಿಲ್ಲ. ಆಸ್ಕ್ ಸ್ಟುಡಿಯೋ ಅಂತ, ಅದ್ ನೀವು ಏನ್ ಮಾಡ್ಬೇಕು, ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ ಏನಿದೆ ಅನ್ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಗೂಗಲ್ ಕ್ರೋಮ್ ಮಾಡ್ಬಿಟ್ಟು ಯೂಟ್ಯೂಬ್ ಸ್ಟುಡಿಯೋ ಅಂತ ಸರ್ಚ್ ಮಾಡಿ, ಅಲ್ಲಿ ಇರುತ್ತೆ ನಿಮ್ ಚಾನಲ್ ಲಾಗಿನ್ ಆಗ್ಬೇಕಲ್ಲಿ, ಅಲ್ಲಿ ಸ್ಟಾರ್ ಐಕಾನ್ ಒಂಥರ ಜೆಮಿನಿ ಐಕಾನ್ ತರ ಬರುತ್ತದು, ಅಲ್ಲಿ ಕ್ಲಿಕ್ ಕೊಟ್ಟು ಹೇಳ್ಬೇಕಾಗುತ್ತೆ. ಬಟ್ ಅಷ್ಟೊಂದು ಕನ್ಸಿಸ್ಟೆಂಟ್ ಇಲ್ಲ, ಮತ್ತೆ ಟೈಮ್ ತುಂಬಾ ಕನ್ಸ್ಯೂಮ್ ಮಾಡುತ್ತೆ ಆ ತರ. ಸೊ ನನಗೆ ಕೇಳಿದ್ರೆ ಚಾಟ್ ಜಿಪಿಟಿ ಇಲ್ಲ ಜೆಮಿನಿ ಯೂಸ್ ಮಾಡಿ. ಅದು ಫ್ಯೂಚರ್ ಅಲ್ಲಿ ಇಂಪ್ರೂವ್ ಮಾಡ್ತಾರೆ. ಆಸ್ಕ್ ಸ್ಟುಡಿಯೋ ಬಂದೇ ಬರುತ್ತೆ ಅದು ಅಪ್ಡೇಟ್, ಇನ್ನೂ ಚೆನ್ನಾಗಿಲ್ಲ, ಮಾಡ್ಕೊಡುತ್ತೆ. ಬಟ್ ಸದ್ಯಕ್ಕೆ ನಾನು ಹೇಳೋದು ಚಾಟ್ ಜಿಪಿಟಿ ಮತ್ತೆ ಜೆಮಿನಿ. ಸೊ 2 ಆ್ಯಪ್ ಅಲ್ಲಿ ಆರಾಮಾಗಿ ತಮ್ನೇಲ್ನ ಕ್ರಿಯೇಟ್ ಮಾಡ್ಕೊಬಹುದು.
ಸೊ ಕೊನೆಯದಾಗಿ ಕೇಳ್ತಾ ಇರೋಂಥದ್ದು, ಹೊಸದಾಗಿ ಯಾರೆಲ್ಲ ಯೂಟ್ಯೂಬ್ ಮಾಡ್ತಾ ಇದ್ದೀರಾ ಅವ್ರಗಳಿಗೆಲ್ಲ ಗೊತ್ತೇ ಇರಲ್ಲ, ಕೆಲವೊಂದು ಎಡಿಟಿಂಗು ಗೊತ್ತಿರಲ್ಲ, ಕೆಲವೊಂದು ತಮ್ನೇಲ್ ಹಾಕೋದ್ ಗೊತ್ತಿರಲ್ಲ, ಕೆಲವೊಂದು ಅಪ್ಡೇಟು ಗೊತ್ತಿರಲ್ಲ. ಸೊ ಇಂಥವ್ರೆಲ್ಲ ಒಂದಷ್ಟು ಜನದ ಒಂದು ಗೈಡ್ಲೈನ್ ತಗೊಂಡು ವಿಡಿಯೋಸ್ ಮಾಡೋದಾಗ್ಲಿ ಅಥವಾ ತಮ್ನೇಲ್ ಕ್ರಿಯೇಟರ್ ಮಾಡೋದಾಗ್ಲಿ ಮಾಡ್ಬೇಕಾಗುತ್ತೆ. ಆಮೇಲೆ ಯೂಟ್ಯೂಬ್ ಬಂದಾದ್ಮೇಲೆ ಪೇಷನ್ಸ್ ಇಂದ ವಿಡಿಯೋಸ್ ಆಗ್ತಾ ಹೋಗ್ತಾ ಇರ್ಬೇಕು. ಕ್ರಿಯೇಟ್ ಮಾಡಾಕ್ಬೇಕು. ಅಂತ ಪೇಷನ್ಸ್ ಇಲ್ಲದೆ ಇರೋರು ಹೆಂಗ್ ಮಾಡ್ತಾರೋ ಏನ್ ಮುಂದಕ್ಕೆ ಅನ್ನೋದು ಅವ್ರಿಗೆ ಗೊತ್ತೇ ಇರಲ್ಲ, ಏನ್ ಮಾಡ್ಕೊಂಡು ಹೋಗ್ಬೇಕು ನೆಕ್ಸ್ಟ್ ಏನ್ ಕತೆ ಅನ್ನೋದ್ರ ಬಗ್ಗೆ. ಸೊ ಇಂಟ್ರೆಸ್ಟ್ ಕಳ್ಕೊಳ್ದೆ ಅವ್ರು ಮಾಡ್ಬೇಕು. ಸೊ ಅವ್ರ ಬಗ್ಗೆ ಏನಾದ್ರು ಹೇಳೋದಿದ್ರೆ ಒಂದ್ 2 ಲೈನಲ್ಲಿ ಹೇಳ್ಬೇಕು ನೀವು. ಅದೇ ಏನಂತ ಅಂದ್ರೆ ಯೂಟ್ಯೂಬ್ ಮೇಲೆ ತಾಳ್ಮೆ ಇರ್ಬೇಕು. ಮುಖ್ಯವಾಗಿ ತಾಳಿಯಾನು ಬಾಳೆನು ಒಂದು ಗಾದೆ ಮಾತೆ ಇದೆ. ಸೊ ಇಲ್ಲೇನಂತ ಅಂದ್ರೆ ತುಂಬಾ ಜನ ವ್ಯೂಸ್ ಬರಲ್ಲ ಅಂತ ಬಿಟ್ಟೋಗ್ಬಿಡ್ತಾರೆ, ಅರ್ಧಕ್ಕೆ ಬಿಟ್ಟೋಗ್ಬಿಡ್ತಾರೆ ಯೂಟ್ಯೂಬ್. ಈಗ ಒಂದ್ 3-4 ವಿಡಿಯೋ ಹಾಕ್ತಾರೆ, ವ್ಯೂಸ್ ಬರ್ತಿಲ್ಲ ಅಂತ ಆಲ್ರೆಡಿ ಕ್ವಿಟ್ ಮಾಡ್ಬಾರ್ದು. ನೀವು ಟ್ರೈ ಮಾಡ್ತಾನೆ ಇರ್ಬೇಕು. ನೀವು ಟ್ರೈ ಮಾಡ್ತಾ ಇದ್ರೆ ಪದೇ ಪದೇ ಫಲ ನಿಮ್ಗೆ ಸಿಗ್ತಾನೆ ಇರುತ್ತೆ. ಓಕೆ, ನೀವು ಟ್ರೈ ಮಾಡ್ಬೇಕು. ಟ್ರೈವೇ ಮಾಡಲ್ಲ ಅವರು, ಕಂಟೆಂಟ್ ಚೆನ್ನಾಗಿ ಮಾಡಲ್ಲ, ತಮ್ಮೇಲ್ ಚೆನ್ನಾಗಿ ಮಾಡಲ್ಲ, ಇದೆಲ್ಲ ಮಾಡಿಲ್ಲ ಅಂದ್ರೆ ಹೇಗೆ ವಿಡಿಯೋ ನೋಡ್ತಾರೆ ವ್ಯೂವರ್ಸ್. ಒಂದ್ಸತಿ ದೊಡ್ಡ ಯೂಟ್ಯೂಬರ್ಸ್ ಇನ್ಸ್ಪಿರೇಷನ್ ತಗೊಂಡ್ ನೋಡಿ, ಕಾಪಿ ಮಾಡಕ್ ಹೋಗ್ಬಿಡಿ, ಇನ್ಸ್ಪಿರೇಷನ್ ನೋಡಿ ಹೇಗಿರುತ್ತೆ ಅವ್ರ ಕಂಟೆಂಟ್, ಆ ತರ ಕಂಟೆಂಟ್ ಮಾಡಕ್ ಟ್ರೈ ಮಾಡಿ. ಒಳ್ಳೊಳ್ಳೆ ಕಂಟೆಂಟ್ ಮಾಡಿ, ಒಳ್ಳೊಳ್ಳೆ ತಮ್ನೇಲ್ ಮಾಡಿ. ಚೆನ್ನಾಗಿಲ್ಲ ನೀವು ಕನ್ಸಿಸ್ಟೆಂಟ್ ಆಗಿ ಹಾಕೊಂಡ್ ಹೋಗಿ. ಈಗ ಉದಾಹರಣೆಗೋಸ್ಕರ ಚೆನ್ನಾಗಿ ಮಾಡ್ತಿರ್ತಾರ ಒಬ್ರೊಬ್ರು, ಈಗ ಹುಷಾರಲ್ಲ ಅಥವಾ ಏನೋ ಒಂದು ಊರ್ಗ್ ಹೋಗಿರ್ತಾರೆ, ಈ ತರ ಒಂದು ಸಮಸ್ಯೆಯಿಂದ ಹಾಕಿರಲ್ಲ ವಿಡಿಯೋ, ಮತ್ತೆ ಹಾಕ್ತಾರೆ. ಮುಂಚೆ ಚೆನ್ನಾಗಿ ಹೋಗ್ತಿತ್ತು ವ್ಯೂಸ್, ಮತ್ತೆ ಹಾಕಿದಾಗ ಆಮೇಲೆ ವ್ಯೂಸ್ ಹೋಗಲ್ಲ. 3-4 ತಿಂಗಳ ಆಮೇಲೆ ಹಾಕ್ತಾರೆ, ವ್ಯೂಸ್ ಹೋಗೋದೇ ಇಲ್ಲ. ಇದೆಲ್ಲ ಮಾಡಬಾರ್ದು. ಈಗ ವಾರಕ್ಕೆ 2-3 ಸತಿ ಹಾಕ್ತೀರಾ ಅಂತಂದ್ರೆ, ಉದಾಹರಣೆಗೋಸ್ಕರ ದಿನ ಬಿಟ್ಟು ವಿಡಿಯೋಸ್ ಹಾಕ್ತೀರಾ ಅಂತಂದ್ರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಈಗ ಅಕಸ್ಮಾತ್ ಹೇಳ್ರು ದಿನ ಹಾಕೋದ್ ಬಿಟ್ಟು ನೀವು ಯಾವ್ಯಾವ ಮನ್ಸು ಬಂದಾಗ ಯಾವ್ಯಾವ ಹಾಕ್ತೀರಾ ಅಂತಂದ್ರೆ ಜನರು ಅವಾಗ ಆನ್ಲೈನ್ ಇರಲ್ಲ. ಈಗ ಹೇಗಿರ್ಬೇಕಂತ ಅಂದ್ರೆ ನಾವ್ ಯಾವಾಗ ಅಪ್ಲೋಡ್ ಮಾಡ್ತೀವಿ ಜನರು ಅವಾಗ ಆನ್ಲೈನ್ ಇರ್ಬೇಕು. ಓಕೆ, ಸೊ ಅವಾಗ ಆಕ್ಸೆಸ್ ಅಲ್ಲಿ ಇರ್ಬೇಕು. ಅವ್ರಿಗೆ ವಿಡಿಯೋ ಶೋ ಮಾಡಿದಾಗ ಕ್ಲಿಕ್ಔಟ್ ನೋಡಿದಾಗ ನಮ್ಗೆ ಫಸ್ಟ್ ಜಾಸ್ತಿ ವ್ಯೂಸ್ ಬಂದಾಗ ಅವಾಗ ಇನ್ನೂ ಇಂಪ್ರೆಷನ್ ಜಾಸ್ತಿ ಆಗುತ್ತೆ. ಇಂಪ್ರೆಷನ್ ಜಾಸ್ತಿ ಆಗೋದು ವಿಡಿಯೋ ವೈರಲ್ ಆಗುತ್ತೆ. ಅದು ಬಿಟ್ಟು ನೀವು ಯಾವ್ಯಾವಾಗ ಒಂದ್ಸತಿ ಬೆಳಗ್ಗೆ ಹಾಕ್ತೀರಾ, ಸಾಯಂಕಾಲ ಹಾಕ್ತೀರಾ, ಇನ್ನೊಂದ್ಸತಿ ರಾತ್ರಿ ಹಾಕ್ತೀರಾ, ಈ ತರ ಮಾಡುವ. ಒಂದು ಕರೆಕ್ಟಾಗಿ ಟೈಮ್ ಫಿಕ್ಸ್ ಮಾಡ್ಕೋಬೇಕು, ಒಂದು ಕರೆಕ್ಟಾಗಿ ಡೇಟ್ ಫಿಕ್ಸ್ ಮಾಡ್ಕೊಳ್ಳಿ. ಇಂಥ ಒಂದು ಡೇಟ್, ಇಂಥ ಒಂದು ಟೈಮ್ಗೆ ನೀವು ವಿಡಿಯೋಸ್ ಹಾಕ್ತಾ ಇರಿ, ಕಂಟಿನ್ಯೂ ಆಗ್ತಾ ಇರಿ. ಚೆನ್ನಾಗಿಲ್ಲ ಕಂಟೆಂಟ್ ಕೊಡಿ. ಈಗ ಒಂದು ವಿಡಿಯೋ ಮಾಡ್ತೀರಾ, ಈಗ ಆ ವಿಡಿಯೋಕ್ಕಿಂತ ನೆಕ್ಸ್ಟ್ ವಿಡಿಯೋ ಚೆನ್ನಾಗಿ ಮಾಡ್ಬೇಕು. ಏನ್ ತಪ್ಪಾಗಿದೆ ಒಂದ್ಸತಿ ನೋಡಿ. ಓಕೆ, ಹಂಗಂತ ನೀವು ವಿಡಿಯೋ ನೀವೇ ನೋಡ್ಕೊಂಬಿಡಿ. ಯೂಟ್ಯೂಬ್ ನಲ್ಲಿ ಗ್ಯಾಲರಿ ಸೇವ್ ಆಗ್ತಲ್ಲ, ಅಲ್ಲಿ ನೋಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಅದಕ್ಕೂ ಪ್ರಾಬ್ಲಮ್ ಆಗುತ್ತೆ ಫ್ಯೂಚರ್ ಅಲ್ಲಿ. ಸೊ ಒಟ್ನಲ್ಲಿ ನಾನು ಹೇಳೋದು, ತಾಳ್ಮೆಯಿಂದ ಯೂಟ್ಯೂಬ್ ನಲ್ಲಿ ಒಂದು ಚೆನ್ನಾಗೆಲ್ಲ ಕಂಟೆಂಟ್ ಕೊಡಿ ಜನರಿಗೆ, ಅವಾಗ ಅವ್ರು ನೋಡ್ತಾರೆ. ಒಟ್ಟಲ್ಲಿ ಕಂಟೆಂಟ್ ಚೆನ್ನಾಗಿರ್ಬೇಕು ಒಂದು. ಆಮೇಲೆ ಮಾಡಿದ್ದೇ ವಿಡಿಯೋಗಳು, ಇವಾಗ ಯಾರೋ ಒಬ್ರು ಕಂಟೆಂಟ್ ಕ್ರಿಯೇಟರ್ ಮಾಡಿದ್ದಾರೆ, ಅದೇ ವಿಡಿಯೋನ ಕಾಪಿ ಮಾಡಬಾರ್ದು. ಕೆಲವೊಂದು ಫ್ರಾಂಕ್ ವಿಡಿಯೋಗಳು ಮಾಡಿರ್ತಾರೆ, ಬೇಕು ಅಂತ ಜನಗಳಿಗೆ ಎದುರಿಸೋ ತರ ವಿಡಿಯೋಗಳು ಮಾಡೋದು, ಇಂಥವೆಲ್ಲ ಹಾಕ್ಲೇಬಾರ್ದು ಯೂಟ್ಯೂಬ್ ಅಲ್ಲಿ. ಹೌದು, ಕೆಲವೊಂದು ವಿಡಿಯೋಗಳು ಇದಾವೆ, ಅದು ತುಂಬಾ ಸೆನ್ಸಿಟಿವಿಟಿ ಇರುತ್ತೆ, ಅಂತವನ್ನೆಲ್ಲ ಮಾಡಾಕಿದ್ರೆ ಯೂಟ್ಯೂಬ್ ಬ್ಯಾನ್ ಮಾಡ್ಬಿಡುತ್ತೆ, ರಿಮೂವ್ ಮಾಡ್ಬಿಡುತ್ತೆ ವಿಡಿಯೋಗಳನ್ನೆಲ್ಲ. ಅದು ಅಪ್ಲೋಡ್ ಮಾಡೋದಕ್ಕೆ ಯೂಟ್ಯೂಬ್ ಬಿಡೋದಿಲ್ಲ. ಸೊ ತುಂಬಾ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇದಾವೆ. ಇನ್ ಮುಂದೆ ಭರತ್ ಅವರು ಇನ್ನೊಂದಷ್ಟು ಅಪ್ಡೇಟ್ಸ್ ಎಲ್ಲ ಅವ್ರ ಚಾನಲ್ ಅಲ್ಲಿ ಕೊಡ್ತಾ ಇರ್ತಾರೆ. ಸೊ ಅವ್ರದ್ದು ಚಾನಲ್ ಲಿಂಕ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ಅವ್ರದ್ದು ಚಾನಲ್ಗೂ ಕೂಡ ನೀವು ಸಬ್ಸ್ಕ್ರೈಬ್ ಆಗ್ಬೋದು. ಮತ್ತೆ ಇಂಥ ಒಂದು ಯುವ ಟ್ಯಾಲೆಂಟೆಡ್ ಅಂತ ಹೇಳ್ಬೋದು. ಆಕ್ಚುಲಿ ಒಂದು ಚಿಕ್ಕ ವಯಸ್ಸಲ್ಲೇ ಮೂರ್ತಿ ಚಿಕ್ಕದಾದವರು ಕೀರ್ತಿ ದೊಡ್ಡದು ಅನ್ನೋ ಒಂದು ಮಟ್ಟಿಗೆ ಇವ್ರು ಹೋಗ್ತಾ ಇದ್ದಾರೆ. ಇವ್ರಿಗೆ ಹಂಗೆ ಸಪೋರ್ಟ್ ಮಾಡಿ. ಸೊ ಕನ್ನಡ ಯೂಟ್ಯೂಬರ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ಒಬ್ರಿಂದ ಒಬ್ರಿಗೆ ಯಾರಿಗೂ ಕನೆಕ್ಟಿವಿಟಿ ಇಲ್ವೇ ಇಲ್ಲ. ಸೊ ನಾನು ಈ 3 ವರ್ಷದಲ್ಲಿ ಹೇಳ್ತೀನಿ ನೋಡಿ, ಯಾವ ಯೂಟ್ಯೂಬರು ನಂಗೆ ಹೆಲ್ಪ್ ಮಾಡೋದಕ್ಕೆ ಬಂದಿಲ್ಲ. ಹೇಗ್ ಮಾಡ್ತಿದ್ಯಾ ಚಾನಲ್, ಹೆಂಗ್ ಮಾಡ್ಬೇಕು, ಮಾನಿಟೈಸೇಷನ್ ಹೆಂಗ್ ಮಾಡ್ಕೋಬೇಕು ಅಂತ ಒಬ್ರು, ಅದು ನನ್ನ ಕಷ್ಟಗಳು ನೋಡಿರೋದಕ್ಕೆ ಶ್ರೀದೇವಿ ಅನ್ನೋರು ಒಬ್ರು, ಅವ್ರ ಗಂಡ ಬಂದು ಆರ್ಮಿಲಿ ವರ್ಕ್ ಮಾಡ್ತಾರೆ, ಅವ್ರು ನಂದು ಮಾನಿಟೈಸೇಷನ್ ಆನ್ ಮಾಡ್ಕೊಟ್ಟಿದ್ದು, ಮತ್ತೆ ಚಾನಲ್ ಕ್ರಿಯೇಟ್ ಮಾಡಿ ನಿಮ್ಗೂ ಒಳ್ಳೇದಾಗುತ್ತೆ ಅಂತ ಅವರೇ ನನ್ಗೆ ಆಶೀರ್ವಾದ ಮಾಡಿದ್ದು. ಹೇಳ್ಬೇಕು ಅಂದ್ರೆ ಅವ್ರು ಹೆಲ್ಪ್ ಮಾಡಿದ್ರಿಂದ ಇಲ್ಲಿವರೆಗೂ ಬಂದಿದ್ದು. ಅವ್ರು ಇವಾಗ ಯೂಟ್ಯೂಬ್ ಮಾಡ್ತಿಲ್ಲ, ಫ್ಯಾಮಿಲಿ ಇದು ಮಕ್ಳುಗಳೆಲ್ಲ ಇದಾರಲ್ಲ, ಹಂಗಾಗಿ. ಸೊ ಅದ್ ಬಿಟ್ರೆ ಯಾರಿಗೂ ಹೆಲ್ಪ್ ಮಾಡಲ್ಲ, ಅಷ್ಟು ಟೈಮ್ ಅಂತೂ ಯಾರಿಗೂ ಇಲ್ಲ. ಸೊ ಹಂಗಾಗಿ ಇವನೊಬ್ಬ ಇನ್ನೂ ಚಿಕ್ಕವನಂತಾನೆ ಹೇಳ್ಬೋದು, ತುಂಬಾ ಏಜ್ ಚಿಕ್ಕವನು. ಸೊ ಇವನು ಎಲ್ಲಾರ್ಗು ಹೆಲ್ಪ್ ಆಗ್ಲಿ ಕನ್ನಡ ಯೂಟ್ಯೂಬರ್ಸ್ಗೆ ಅಂತ ತುಂಬಾ ಸ್ಟ್ರಗಲ್ ಮಾಡ್ತಿದ್ದಾನೆ. ಮತ್ತೆ ಇವನ್ ಚಾನಲ್ಗೂ ನೀವೆಲ್ಲ ಸಬ್ಸ್ಕ್ರೈಬರ್ ಆದ್ರೆ ಇನ್ನೂ ಒಂದಷ್ಟು ನಿಮ್ಗೂ ಅಪ್ಡೇಟ್, ಯೂಟ್ಯೂಬ್ ಹೇಗೆ ಅಪ್ಡೇಟ್ ಆಗಿದೆ, ಏನೆಲ್ಲ ಪಾಲಿಸೀಸ್ ಬಂದಿದ್ದಾವೆ, ಮುಂದೆ ಏನ್ ಪ್ರಾಬ್ಲಮ್ ಆಗುತ್ತೆ ನಿಮ್ಮ ಚಾನಲ್ಗೆ ಅನ್ನೋದು ಡೀಟೇಲ್ಸ್ ಎಲ್ಲ ಪ್ರತಿಯೊಂದು ಅಪ್ಡೇಟ್ ಮಾಡ್ತಾನೆ ಒಂದು ಚಾನಲಲ್ಲಿ. ಸೊ ನೋಡಿ ನೀವು ಅವ್ನ ಚಾನಲ್ ಸಪೋರ್ಟ್ ಮಾಡಿ, ಅದ್ರ ಜೊತೆಗೆ ನೀವು ಬೆಳೀರಿ. ಅವರೇ ಬೆಳೀತಾ ಇಲ್ಲ, ಅವ್ರ ಜೊತೆಗೆ ನಿಮ್ಮನ್ನು ಬೆಳೆಸೋದಕ್ಕೆ ನೋಡ್ತಾ ಇದ್ದಾರೆ. ಕನ್ನಡ ಯೂಟ್ಯೂಬರ್ಸೇ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ಅವರು ಬೇರೆ ಭಾಷೆಯಲ್ಲಿ ಏನು ಅವರು ಕಂಟೆಂಟ್ ಕ್ರಿಯೇಟ್ ಮಾಡಿ ಏನು ಮಾಡ್ತಾ ಇಲ್ಲ.
ಅಟ್ಲೀಸ್ಟ್ ಯೂಟ್ಯೂಬರ್ಗೆ ಇನ್ನೊಬ್ರು ಯೂಟ್ಯೂಬರ್ಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಮಾಡ್ಕೊಂಡು ಅವರು ಇದು ಮಾಡ್ತಾ ಇರೋದು. ಸೊ ಯಾವುದೇ ದೊಡ್ಡ ಚಾರ್ಜಸ್ ಮಾಡಿ ಏನೂ ಮಾಡ್ತಿಲ್ಲ, ಬರೀ 100 ರೂಪೀಸ್ಗೆ ಎಲ್ಲ ಮಾಹಿತಿ ಕೊಡ್ತಾ ಇದ್ದಾರೆ. ಹೇಳ್ಬೇಕು ಅಂದ್ರೆ 100 ರೂಪೀಸ್ ಯಾವುದೇ ವರ್ತ್ ಇಲ್ಲ ನನ್ನ ಪ್ರಕಾರ. ಯಾಕೆಂದ್ರೆ ಎಷ್ಟೋ ಜನ ಯೂಟ್ಯೂಬ್ ಚಾನಲಲ್ಲಿ 10,000 20,000 ಹಿಂಗೆಲ್ಲ ಕೊಟ್ಬಿಟ್ಟು ಮೋಸ ಹೋಗಿರೋರು ಇದ್ದಾರೆ. ತಮ್ಮ ID ಮತ್ತೆ ಪಾಸ್ವರ್ಡು, ಜಿಮೇಲ್ ID ಎಲ್ಲ ಕೊಟ್ಟು ಚಾನಲ್ದು ಮಾನಿಟೈಸೇಷನ್ ಆನ್ ಮಾಡಿಸ್ಕೊಳಕ್ ಹೋಗಿ ಅವ್ರ ಚಾನಲ್ ಬರೋ ದುಡ್ಡನ್ನೆಲ್ಲ ಕಳ್ಕೊಂಡು ಒಂದಷ್ಟು ಜನ ಮೋಸ ಹೋಗಿರೋರು ಇದ್ದಾರೆ. ಅವ್ರಿಗೆಲ್ಲ ಹೇಳೋದಿಷ್ಟೇ, ಸುಮ್ಮನೆ ಹೋಗ್ಬಿಟ್ಟು ID ಪಾಸ್ವರ್ಡ್ ಎಲ್ಲ ಕೊಡಬೇಡಿ, ಯಾರ್ಯಾರು ಗೊತ್ತಿಲ್ದವ್ರು ಕೊಡಬೇಡಿ, ಗೊತ್ತಿರೋರು ಕೊಡಿ, ಗೊತ್ತಿರೋರು ಕೊಟ್ಟರೆ ಮಾಡ್ಕೊಡ್ತಾರೆ. ನಾನು ನಿಜ ಹೇಳ್ತೀನಿ, ಒಂದೇ ದಿನದಲ್ಲಿ ಇವ್ರು ನಂಬಿ ನಾನು ID ಪಾಸ್ವರ್ಡ್ ಕೊಟ್ಟೆ. ಯಾಕೆಂದ್ರೆ ನಂದು 2 ಚಾನಲ್ ಒಂದೇ ಆಡ್ಸೆನ್ಸು, 2 ಚಾನಲ್ ಹೋದ್ರೆ ಪ್ರಾಬ್ಲಮ್ ಆಗ್ತಾ ಇತ್ತು ನನಗೆ. ನಾನು ನಂಬಿದೆ ಇವ್ರನ್ನ, ಯಾಕೆಂದ್ರೆ ಅವ್ರ ವಿಡಿಯೋಸ್ ಎಲ್ಲ ಕಳಿಸಿದ್ರು, ಪ್ರತಿಯೊಂದು ಗೂಗಲ್ ಅಡ್ರೆಸ್ ಇಂದ ಹಿಡಿದು ಎಲ್ಲ ಕಂಪ್ಲೀಟ್ ಎಲ್ಲ ಕಳಿಸಿದ್ರು. ಹಂಗಾಗಿ ನಂಬಿ ನಾನು ಒಂದಿನ ಕೊಟ್ಟಿದ್ದಕ್ಕೆ ನಂದು 2 ಚಾನಲ್ ಒಂದೇ ಇದಕ್ಕೆ ಆಡ್ಸೆನ್ಸ್ಗೆ ಮಾಡಿಕೊಟ್ಟು ಒಂದೇ ಸಾರಿ ನಂಗೆ ಹೆಲ್ಪ್ ಮಾಡಿದ್ರು. ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಭರತ್ಗೆ, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ನಿನ್ ಮುಂದೆ ಇನ್ನೂ ಒಳ್ಳೆ ಫ್ಯೂಚರ್ ಇದೆ, ನಿನ್ಗೆ ಇನ್ನೂ ಒಳ್ಳೆ ಎಜುಕೇಶನ್ ಮಾಡಬೇಕು. ಇನ್ನೂ ಒಂದಷ್ಟು ಜನ ಕನ್ನಡ ಯೂಟ್ಯೂಬರ್ಸ್ಗೆ ಹೆಲ್ಪ್ ಮಾಡು, ಇನ್ನೂ ಬೆಳಿ, ನೀನು ಎತ್ತರಕ್ಕೆ ಹೋಗು ನೀನು. ನನ್ನ ಕಡೆಯಿಂದ ಇದು ನಾನು ಆಶೀರ್ವಾದ ಅಂತ ಎಲ್ಲ ಹೇಳಲ್ಲ, ಆಶಯ ಮಾಡ್ತೀನಿ ನಾನು. ಸೊ ನಿಂಗೆ ಒಳ್ಳೇದಾಗ್ಲಿ. ಇನ್ನೂ ಒಂದಷ್ಟು ಯೂಟ್ಯೂಬರ್ಸ್ಗೆ ನಿನ್ನ ಕಡೆಯಿಂದ ಹೆಲ್ಪ್ ಮಾಡು. ಹೆಲ್ಪ್ ಮಾಡೋದ್ರ ಜೊತೆಗೆ ಇವನನ್ನು ಬೆಳೆಸಿ. ಯಾಕೆಂದ್ರೆ ಇವನು ಅಷ್ಟು ಯೂಟ್ಯೂಬಲ್ಲಿ ತುಂಬಾ ಟೆಕ್ನಿಕಲ್ ಮತ್ತೆ ಅದ್ರ ಒಳಗಡೆ ಮುಳುಗಿ ಎದ್ದಿದ್ದಾನೆ ಅಂತ ಹೇಳ್ಬೋದು. ನಾನು ನಿಜ ನಂಬಕ್ಕಾಗ್ಲಿ, ಇಷ್ಟು ಚಿಕ್ಕ ಹುಡುಗ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾನೆ ಅಂತ. ನಂಗೆ ಅದನ್ನ ಬಾಯಲ್ಲಿ ಹೇಳಕ್ಕಾಗ್ತಿಲ್ಲ ಒಂದು ಚಿಕ್ಕೋನಂತ. ಯಾಕಂದ್ರೆ ಅಷ್ಟು ಒಂದು ಇಂಟೆಲಿಜೆಂಟ್ ಇದ್ದಾನೆ, ಅಷ್ಟು ಇದ್ರ ಬಗ್ಗೆ ತಿಳ್ಕೊಂಡಿದ್ದಾನೆ ಯೂಟ್ಯೂಬ್ ಬಗ್ಗೆ. ನಾವೆಲ್ಲ ಓದಿರ್ಬೋದು, ನಮ್ಗೆ ಏಜ್ ಆಗಿರ್ಬೋದು, ಆದ್ರೆ ಇವನಷ್ಟು ಇಂಟೆಲಿಜೆನ್ಸ್ ನಮ್ಗಿಲ್ಲ. ಸೊ ಹಂಗಾಗಿ ಇಂಥವ್ರಿಗೆ ಬೆಳೆಸಿ ಮುಂದೆ ಇನ್ನೂ ಒಂದಷ್ಟು ಯೂಟ್ಯೂಬರ್ಸು ಮತ್ತೆ ವ್ಲಾಗರ್ಗಳಿಗೂ ಅವ್ರಿಗೆಲ್ಲರಿಗೂ ಹೆಲ್ಪ್ ಆಗುತ್ತೆ ಇವರಿಂದ. ಥ್ಯಾಂಕ್ ಯು ಸೋ ಮಚ್. ನಾನು ನನ್ನ ಕಡೆಯಿಂದ ಹೇಳ್ತಾ ಇರೋದು ಭರತ್ಗೆ. ಓಕೆ ಸರ್, ಏನಾರು ಹೇಳ್ಬೇಕಿತ್ತಾ ಭರತ್ ಅವ್ರೆ? ಯೂಟ್ಯೂಬಲ್ಲಿ ಎಷ್ಟೊಂದು ಸ್ಕ್ಯಾಮ್ಗಳು ಈ ತರ ಎಲ್ಲ ನಡೀತಾ ಇದಾವೆ ಅಂತ ಕೇಳಲ್ಪಟ್ಟಿದ್ದೀನಿ ನಾನು. ಸೊ ಈ ತರ ಸ್ಕ್ಯಾಮ್ಗಳು ನಡೆಯುತ್ತಾ? ಹೌದು, ನಡೆಯುತ್ತೆ. ತುಂಬಾ ಜನ ಕಸ್ಟಮರ್ಸ್ ನನ್ನ ಹತ್ರ ಬಂದಿದ್ರು. ಹೇಗೆ ಅಂತ ಅಂದ್ರೆ, ಈಗ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲೆಲ್ಲ ಬಂದು ಎಲ್ಲ ಕಾಂಟ್ಯಾಕ್ಟ್ ಮಾಡೆಲ್ಲ ಕೇಳ್ತಾರಂತೆ, ಇಲ್ಲ ಆಡ್ ಎಲ್ಲ ಹಾಕ್ತಾರಂತೆ. ಈ ತರ ಇಷ್ಟು ಕಡಿಮೆ ರೇಟ್ಗೆ ನಿಮ್ಗೆ 4000 ವಾಚರ್ಸ್ 1000 ಸಬ್ಸ್ಕ್ರೈಬರ್ ಕೊಡ್ತೀವಿ ಅಂತ ಈ ತರ ಎಲ್ಲ ಹೇಳ್ತಾರಂತೆ. ಆಮೇಲೆ ಕೇಳ್ತಾರೆ ನಿಮ್ ಜಿಮೇಲ್ ID ಪಾಸ್ವರ್ಡ್ ಕೊಡಿ ಅಂತ. ಅವ್ರು ಕೊಡ್ತಾರೆ ಜಿಮೇಲ್ ID ಪಾಸ್ವರ್ಡ್, ಆಮೇಲೆ ಅವರು ಹ್ಯಾಕ್ ಮಾಡ್ಕೊಂಡ್ಬಿಡ್ತಾರೆ ಅಕೌಂಟ್. ಇಲ್ಲ ಅಂತ ಅಂದ್ರೆ ಇನ್ನೊಂದ್ ತರ ಮಾಡ್ತಾರೆ, ಅವ್ರೇನೋ ಕೊಡ್ತಾರೆ ವಾಚ್ ಅವರ್ಸ್ ಬಾಟ್ ಇಂದ. ಆಮೇಲೆ ಒಂದೊಂದ್ಸತಿ ಲೆಸ್ ಆಗ್ಬಿಡುತ್ತೆ ವಾಚ್ ಅವರ್ಸ್, ಕಡಿಮೆ ಆಗ್ಬಿಡುತ್ತೆ ಸಬ್ಸ್ಕ್ರೈಬ್ ಮತ್ತೆ ವಾಚ್ ಅವರು. ಮತ್ತೆ ಮೆಸೇಜ್ ಮಾಡಿದಾಗ ಬ್ಲಾಕ್ ಮಾಡ್ಬಿಡ್ತಾರೆ, ಕಾಲ್ ಮಾಡಕ್ ಹೋದಾಗ ಬ್ಲಾಕ್ ಆಗ್ಬಿಟ್ಟಿರುತ್ತಲ್ಲ. ಸೊ ಅವ್ರೇನೋ ರಿಸೀವ್ ಮಾಡೋದಿಲ್ಲ. ಈ ತರನು ಸ್ಕ್ಯಾಮ್ ನಡೀತು ಅನ್ಸುತ್ತೆ. ಮತ್ತೆ ಇನ್ನೊಂದ್ ಜನ ಎಲ್ಲ ಇನ್ನೊಬ್ರೆಲ್ಲ ಕೇಳ್ತಾರೆ, ಒಬ್ರು ಕೇಳ್ತಾರೆ ನನ್ ವಿಡಿಯೋ ವೈರಲ್ ಆಗ್ತಿಲ್ಲ ಯಾಕೆ ಅಂತ. ಆಮೇಲೆ ಅವ್ರು ಹೇಳ್ತಾರೆ ನಿಮ್ ಜಿಮೇಲ್ ID ಪಾಸ್ವರ್ಡ್ ಕೊಡಿ, ನಾನು ಚೆಕ್ ಮಾಡಿ ನೋಡಿ ಹೇಳ್ತೀನಿ ಅಂತ. ಈ ತರ ಎಲ್ಲ ಜಿಮೇಲ್ ID ಪಾಸ್ವರ್ಡ್ ಕೊಡಕ್ಕೆ ಹೋಗ್ಬೇಡಿ. ಈಗ ಯಾರೇನ್ ಪರಿಚಯ ಇಲ್ದೇ ಇರ್ತಾರೆ, ಈ ತರ ಹ್ಯಾಕ್ ಮಾಡ್ಕೊಳ್ಳೋದು ಅಕೌಂಟ್, ಜಾಸ್ತಿ ಇದನ್ನೇ ಟಾರ್ಗೆಟ್ ಮಾಡೋದು. ಈ ತರ ಎಲ್ಲ ನೀವು ಜಿಮೇಲ್ ID ಪಾಸ್ವರ್ಡ್ ಕೊಡಕ್ಕೆ ಹೋಗ್ಲೇಬೇಡಿ, ಅವ್ರ ಅದನ್ನೇ ಮಾಡೋದು. ಆತರ ಯೂಟ್ಯೂಬ್ ಅಲ್ಲಿ ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ದುಡ್ಡು ಇಸ್ಕೊಂಡು ಫಾಲೋವರ್ಸ್ ಜಾಸ್ತಿ ಆಗ್ಲಿ, ಅಂದ್ರೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ಲಿ, ಮತ್ತೆ ವಾಚ್ ಅವರು ಜಾಸ್ತಿ ಆಗಿ ಮಾಡ್ಕೊಡ್ಬೋದಾ? ಆತರ ನಡೆಯುತ್ತಾ? ಆತರ ಮಾಡ್ತಾರೆ ತುಂಬಾ ಜನ. ಈಗ ಅಕಸ್ಮಾತ್ ಏನಾದ್ರು ಚಾನಲ್ ಮಾನಿಟೈಸ್ ಆಗಿದ್ರೆ ಜಿಮೇಲ್ ID ಪಾಸ್ವರ್ಡ್ ಇಸ್ಕೊಂಡು ಅವ್ರು ಕೆಲಸ ಮಾಡ್ಕೊಡ್ತಾರೆ. ಬಟ್ ಏನ್ ಮಾಡ್ಬಿಡ್ತಾರೆ, ಅಲ್ಲಿ ಆಡ್ಸೆನ್ಸ್ ಎಲ್ಲ ಅವ್ರದ್ದು ಹಾಕೊಂಡ್ಬಿಡ್ತಾರಲ್ಲ ಅಕೌಂಟ್ ಎಲ್ಲ. ಈ ತರ ಎಲ್ಲ ನಡೆಯುತ್ತೆ, ಈ ತರ ಎಲ್ಲ ಸ್ಕ್ಯಾಮ್ ನಡೆಯುತ್ತೆ. ಅದಕ್ಕೆ ಜಿಮೇಲ್ ಪಾಸ್ವರ್ಡ್ ಯಾರಿಗೂ ಕೊಡಕ್ಕೆ ಹೋಗ್ಲೇಬೇಡಿ. ಬ್ಯಾಂಕ್ ಅಕೌಂಟ್ ಎಲ್ಲ ಅವ್ರದ್ದು ಕೊಟ್ಕೊಂಡು ಮೋಸ ಮಾಡ್ಬೋದು. ಮೋಸ ಮಾಡ್ಬಿಡ್ತಾರೆ ನಮ್ಗೆ. ಇಲ್ಲ ಅಂತ ಅಂದ್ರೆ ಜಿಮೇಲ್ ID ಪಾಸ್ವರ್ಡ್ ಸಿಕ್ತಿದ್ರೆ ಸಾಕು, ಹ್ಯಾಕ್ ಮಾಡ್ಕೊಂಡ್ಬಿಡ್ತಾರೆ ಅಕೌಂಟ್. ಅಂದ್ರೆ ನಮ್ಗೆ ದುಡ್ಡು ಬರಲ್ಲ, ಜಸ್ಟ್ ನಾವ್ ವಿಡಿಯೋಸ್ ಹಾಕ್ತಾ ಇರ್ತೀವಿ, ದುಡ್ಡು ಯಾಕೆ ಬಂದಿಲ್ಲ ಅಂತ ಯೋಚನೆ ಮಾಡ್ಕೊಂಡು ಕೂತಿರ್ತೀವಿ, ದುಡ್ಡು. ಈ ತರ ಎಲ್ಲ ಸ್ಕ್ಯಾಮ್ಗಳು ನಡೀತಾ ನೋಡಿ. ಈ ತರ ಯೂಟ್ಯೂಬ್ ಅಲ್ಲಿ ಎಷ್ಟೆಷ್ಟೆಲ್ಲ ಮೋಸ ಮಾಡ್ಕೊಂಡು ಇರೋಂತ ಜನರು ಇದಾರೆ. ಬಟ್ ಎಲ್ಲರೂ ನಂಬಿ ಮೋಸ ಹೋಗ್ಬೇಡಿ. ಈ ತರ ಒಂದು ಯೂಟ್ಯೂಬ್ ಅಲ್ಲಿ ಸ್ಕ್ಯಾಮ್ಸ್ ಗಳು ನಡೀತಾ ಇದಾವೆ. ನೀವ್ ಪರಿಚಯ ಮಾಡ್ಕೊಡಿ ಸರ್ ಸ್ವಲ್ಪ. ನನ್ನ ಹೆಸರು ಜಗದೀಶ್ ಅಂತ, ನಾನು ಭರತ್ ಅವರ ತಂದೆ. ಸರ್ ಓಕೆ. ಆಕ್ಚುಲಿ ನಾನು ಒಂದಷ್ಟು ಕ್ವಶನ್ಸ್ ನ ಕೇಳ್ಬೇಕು ಭರತ್ ಬಗ್ಗೆನೆ, ಹಂಗಾಗಿ ಸರ್ನ ಮಾತಾಡಿಸ್ತಾ ಇರುವಂತದ್ದು. ಹೇಳ್ಬೇಕು ಅಂದ್ರೆ ಕನ್ನಡದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಇಷ್ಟು ಚಿಕ್ಕ ವಯಸ್ಸಿಗೆ ಒಬ್ಬ ಮಗುನ ಯೂಟ್ಯೂಬರ್ ಮಾಡ್ಬೇಕು ಅಂತ ಯಾರಿಗೂ ಕನ್ಸು ಅಂದ್ರೆ ಯಾರು ಇಲ್ವೇ ಇಲ್ಲ ಹೇಳ್ಬೇಕು ಅಂದ್ರೆ. ಸೊ ಇಷ್ಟು ಒಬ್ಬ ಚಿಕ್ಕ ಮಗುನ ಒಬ್ಬ ಯೂಟ್ಯೂಬರ್ ಮಾಡ್ಬೇಕಂತ ಕನ್ಸು ಕಟ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಒಂದೆರಡು ಲೈನಲ್ಲಿ ಹೇಳ್ಬೋದಾ ಸರ್ ನೀವು?
ಮೇಡಮ್ ಈಗ ಯೂಟ್ಯೂಬ್ ಹೆಂಗಾಗ್ತಿದೆ ಪ್ಲಾಟ್ಫಾರ್ಮು, ಎಲ್ಲ ಕಡೆನೂ ಯೂಟ್ಯೂಬೇ ಮೇನು. ಈ ಗೂಗಲ್ ಯೂಟ್ಯೂಬೇ ಈಗ ನಾವು ಯೂಸ್ ಮಾಡ್ತಾ ಇರೋದು. ಏನಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲುಯೆನ್ಸರೇ ಜಾಸ್ತಿ ಈಗ ಹೋಗ್ತಾ ಇದೆ. ಎಲ್ಲರೂ ಈಗ ಟಿವಿ ನೈನ್ ಅದು ಇದು ನೋಡೋದಕ್ಕಿಂತ ಜಾಸ್ತಿ ಎಲ್ಲ ಏನಿದೆ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಇಂಥವ್ರಲ್ಲಿ ನೋಡಿ ಇನ್ಫಾರ್ಮೇಶನ್ ತಿಳ್ಕೊಂತಾ ಇದ್ದಾರೆ. ಅದಕ್ಕೆ ಫ್ಯೂಚರ್ ಇದೆ, ಇದಕ್ಕೆ ಫ್ಯೂಚರ್ ಇಲ್ಲ ಅಂತಲ್ಲ. ನೀವು ಹೇಳ್ಬೋದು ಏನು ಸರ್ ನಿಮ್ಮ ಮಗನ ಆಕ್ಟರ್ ಮಾಡಬೇಡ್ದ, ಡ್ಯಾನ್ಸರ್ ಮಾಡಬೇಡ್ದ ಅಂತ. ಬಟ್ ಅವೆಲ್ಲದಕ್ಕಿಂತ ಇದು ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ಎಲ್ಲರೂ ಅದರಲ್ಲಿ ಇದ್ದಾರೆ ಆಲ್ರೆಡಿ ಕನ್ನಡದಲ್ಲಿ, ಬಟ್ ಇದ್ರಲ್ಲಿ ತುಂಬಾ ಕಡಿಮೆ. ನಾನು ನನ್ನ ಒಂದು ಕನಸನ್ನ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳ್ಕೊಂಡಿದ್ದೀನಿ. ಏನು ನಾನೊಬ್ಬ ಯೂಟ್ಯೂಬರ್ ಆಗಬೇಕು ಅಂತಿದೆ, ಬಟ್ ನಮ್ಮ ತಂದೆ ತಾಯಿ ಸಪೋರ್ಟ್ ಮಾಡಲಿಲ್ಲ, ನಮ್ಮ ಫ್ರೆಂಡ್ಸ್ ಸಪೋರ್ಟ್ ಮಾಡಲಿಲ್ಲ. ಬಟ್ ನಾನು ವಿಡಿಯೋ ನೋಡ್ತಾ ಇದ್ದಾಗ, ಬರೀ ಯೂಟ್ಯೂಬ್ ನೋಡ್ತಾ ಇದ್ದಾಗ ಬರೆದು ಕುತ್ಕೊಂಡು ನನ್ನ ಜೊತೆ ನೋಡ್ತಿದ್ದಾಗ, ಪಪ್ಪ ನಾನು ಯೂಟ್ಯೂಬರ್ ಆಗ್ಬೋದಾ ಅಂದಿದ್ದೆಷ್ಟು, ನೀನು ಮಾಡ್ತೀಯ ವಿಡಿಯೋ ಒಂದಿಷ್ಟು, ಎಸ್ ಪಪ್ಪ ನಾನು ಮಾಡ್ತೀನಿ, ಸಪೋರ್ಟ್ ಮಾಡು ನನಗೆ ಅಂದಾಗ ನನ್ನ ಹಳೆಯ ನೆನಪೆಲ್ಲ ಆಯಿತು ನನಗೆ. ಯಾಕೆ ಮಾಡಬಾರ್ದು ನಮ್ಮ ಮಕ್ಕಳನ್ನ ಯೂಟ್ಯೂಬಲ್ಲಿ ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಡುವಂಥ ಯೂಟ್ಯೂಬರ್ ಬೇಕು ಕನ್ನಡಕ್ಕೆ ಅನ್ನೋಕ್ಕೋಸ್ಕರ ಭರತನ ಈ ಒಂದು ಪ್ಲಾಟ್ಫಾರ್ಮ್ಗೆ ತಂದೆ. ಅದೇ ನಂಗೆ ಆಶ್ಚರ್ಯ ಆಗಿದ್ದು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಮಕ್ಳುಗಳು ಬೇರೆ ಒಂದು ರಂಗದಲ್ಲಿ ಬೆಳಿಬೇಕು. ಮಕ್ಳುಗಳು ಅಂದ್ರೆ ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೇಕು, ಕೆಲವೊಬ್ರು ಡ್ಯಾನ್ಸರ್ ಆಗ್ಬೇಕು, ಈ ತರ ಒಂದು ಇದ್ರಲ್ಲಿ ಬೆಳೆಸ್ತಾ ಇರ್ತಾರೆ ಮಕ್ಳನ್ನ. ಅದ್ರಲ್ಲಿ ನೀವು ಯೂಟ್ಯೂಬರ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಇದ್ ಮಾಡಿದಿರಲ್ಲ, ನನಗೆ ಆಶ್ಚರ್ಯ ಆಯ್ತು. ಯಾರು ನೋಡೇ ಇಲ್ಲ ಇಷ್ಟು ಚಿಕ್ಕ ವಯಸ್ಸಿಗೆ ಮಕ್ಳನ್ನೊಬ್ರು ಯೂಟ್ಯೂಬರ್ ಮಾಡಕ್ ಬಂದಿದಾರಲ್ಲ ಅಂತ ಆಶ್ಚರ್ಯನೂ ಆಯ್ತು. ಅದ್ರ ಜೊತೆಗೆ ಇಷ್ಟು ಇನ್ಫಾರ್ಮೇಶನ್ ತಿಳ್ಕೊಂಡು ಆ ಮಗ ಎಷ್ಟು ಇಂಟೆಲಿಜೆಂಟ್ ಇದಾನಲ್ಲಪ್ಪ ಅಂತ ಯಾರು ನಂಬೋದೇ ಇಲ್ಲ. ಇಷ್ಟು ಚಿಕ್ಕ ಹುಡುಗ ಒಬ್ಬ ಯೂಟ್ಯೂಬ್ ಬಗ್ಗೆ ಹೇಳ್ತಾನೆ ಅಂದ್ರೆ ಸಡನ್ ಆಗಿ ಯಾರು ನಂಬಲ್ಲ. ಬಟ್ ನಾನ್ ನಂಬಿದ್ಕೆ ನನ್ನ ಚಾನಲ್ ಎಷ್ಟು ಬೇಗ ಆಡ್ಸೆನ್ಸ್ ಓಪನ್ ಆಯ್ತು ಅಂದ್ರೆ, 2ನೇ ಚಾನಲ್, ನನಗೆ ಅದನ್ನ ನೋಡಿದ್ಮೇಲೆ ನಂಗೆ ಗೊತ್ತಾಗ್ಬಿಡ್ತು ಇವನೊಬ್ಬ ದೊಡ್ಡ ಯೂಟ್ಯೂಬರ್ ಅಂತ. ಯಾಕಂದ್ರೆ ಕೀರ್ತಿ ಅಂದ್ರೆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರಲ್ವಾ, ಹಂಗೆ ನಂಗೆ ಅನ್ಸಿದ್ದು ಭರತ್ ನೋಡ್ಬಿಟ್ಟು. ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು. ಈ ಒಂದು ಫೀಲ್ಡ್ ಅಲ್ಲಿ ಯೂಟ್ಯೂಬರ್ ಆಗ್ಲಿ ಮಗ, ಮತ್ತೆ ಕನ್ನಡ ಜನತೆಗೆ ಒಂದಷ್ಟು ಜನ ಯಾರು ಯೂಟ್ಯೂಬರ್ ಇದಾರಲ್ಲ ಅವ್ರಿಗೆಲ್ಲ ಒಳ್ಳೇದಾಗ್ಲಿ, ಒಳ್ಳೆ ಇನ್ಫಾರ್ಮೇಶನ್ ಕೊಡೋಣ, ಯೂಟ್ಯೂಬ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡೋಣ ಅಂತ ಹೇಳ್ಬಿಟ್ಟು ಮನ್ಸು ಮಾಡಿದಿರಲ್ಲ, ಅದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಿಮ್ಗೆ. ಅದ್ರ ಬಗ್ಗೆ ಒಂದೆರಡು ಮಾತು ಹೇಳಿ ಸರ್. ಮೇಡಮ್ ಅದ್ರ ಬಗ್ಗೆ ಹೇಳ್ಬೇಕಾದ್ರೆ, ಯಾಕಂದ್ರೆ ನಾನು ಚಾನಲ್ ಭರತನ ಚಾನಲ್ ಓಪನ್ ಮಾಡಿದಾಗ ನಮ್ಮ ಚಾನಲ್ ಸ್ವಲ್ಪ ಸಮಸ್ಯೆಗಳು ಬಂತು. ಬಟ್ ಅದನ್ನ ಕೆಲವು ಕ್ರೀಡಾದಾರರು ಕೇಳಿದಾಗ ಸರಿಯಾಗಿ ನಮ್ಗೆ ಆನ್ಸರ್ಗಳು ಸಿಕ್ಲಿಲ್ಲ, ಮತ್ತೆ ಯಾರು ಕೂಡ ಸಪೋರ್ಟ್ ಮಾಡಲಿಲ್ಲ. ಅದಕ್ಕೆ ನಮಗೆ ಭರತಂಗೆ ಕುತ್ಕೊಂಡು ಮಾತಾಡ್ದು, ನೋಡು ಯಾರು ಸಪೋರ್ಟೇ ಮಾಡ್ತಿಲ್ಲ ಅಂತ, ಏನೋ ಮಾಡಬೇಕು ಭರತ್ ಅಂದಾಗ ನಾನು ಹೇಳಿದೆ, ಭರತ್ ನೀನು ಓದ್ತಿರೋ ಹುಡುಗ, ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್, ಯಾಕೆ ನೀನೇ ಯೂಟ್ಯೂಬ್ ಬಗ್ಗೆ ಮಾಹಿತಿ ಕೊಡಬಾರ್ದು? ಕನ್ನಡದಲ್ಲಿ ಯಾರು ಸರಿಯಾಗಿ ಕೊಡ್ತಿಲ್ಲ, ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ನಾವು ಕೊಡೋಣ, ಇದ್ರದ್ದೇ ಒಂದು ಚಾನಲ್ ಮಾಡೋಣ ಅಂದಾಗ ಈ ಒಂದು ಟೆಕ್ ವಿತ್ ಭರತ್ ಚಾನಲ್ ಮಾಡಿದ್ದು. ಅವಾಗ ನಮ್ಗೆ ಎಲ್ಲ ಅನುಭವ ಆಗ್ತಾ ಹೋಗ್ತು. ಭರತ್ ಪ್ರತಿಯೊಂದು ತುಂಬಾ ಇಂಟ್ರೆಸ್ಟ್ ಆಗಿ ಕುತ್ಕೊಂಡು ಮಾಡ್ತಾ ಇದ್ದ. ಓಕೆ, ಕಂಪ್ಯೂಟರ್ ಮುಂದೆ ಕುತ್ಕೊಂಡ್ಬಿಟ್ರೆ ಅವನು ಯಾವ ಸಮಸ್ಯೆಗೆ ಏನಾಗ್ಬೋದು, ಯಾವ್ದ್ರ ಬಗ್ಗೆ ಏನು, ಯೂಟ್ಯೂಬ್ ಬಗ್ಗೆ ಏನು ಇನ್ಫಾರ್ಮೇಶನ್, ಏನು ಗೈಡ್ಲೈನ್ಸ್ ಅಂದ್ರೆ ಏನು, ಕಾಪಿರೈಟ್ ಅಂದ್ರೆ ಏನು, ಯಾವ ಕಾಪಿರೈಟ್ ಕೊಡ್ತಾರೆ, ಪ್ರತಿಯೊಂದು ಆವಾಗಲೇ ತಿಳ್ಕೊಳಕ್ಕೆ ಶುರು ಮಾಡ್ದ. ಅವಾಗ ತುಂಬಾ ಇಂಪ್ರೆಸ್ ಆಯ್ತು. ಇಲ್ಲ ಇವನು ಏನೋ ಮಾಡ್ತಾನೆ ಕನ್ನಡದಲ್ಲಿ ಅಂತ. ಬಟ್ ಸ್ವಲ್ಪ ಕನ್ನಡ ಜನ ಇನ್ನೂ ಚಿಕ್ಕ ಹುಡುಗಂತ ಸಪೋರ್ಟ್ ಕೊಡ್ತಿಲ್ಲ ನೀವು ಹೇಳ್ದಂಗೆ. ಬಟ್ ಹೋಯ್ತಾ ಸಪೋರ್ಟ್ ಸಿಗುತ್ತೆ ಅನ್ಕೊಂಡಿದ್ದೀನಿ ನಿಮ್ಮ ಕನ್ನಡ ಜನದಿಂದ. ಹಾಗಾದ್ರೆ ಆ ರೀತಿ ಒಂದು ಇನ್ಫಾರ್ಮೇಶನ್ ಇದೆ. ಸ್ಕೂಲ್ಗೂ ಕೂಡ ಒಳ್ಳೆ ರ್ಯಾಂಕ್ ಬರ್ತಾನೆ. ಪ್ರತಿಯೊಂದರಲ್ಲೂ ಅಷ್ಟೇ. ಸ್ಕೂಲಲ್ಲೂ ಕೂಡ ನೀವು ಹೋಗಿ ಕ್ಯಾಮ್ರನ್ ಇಂಗ್ಲಿಷ್ ಸ್ಕೂಲ್ ಹಂಪಿ ನಗರದಲ್ಲಿದೆ, ಹೋಗಿ ವಿಚಾರಿಸ್ಬೋದು. ನೀವು ವಿಚಾರಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ ಅವನು ಎಂಥ ಸ್ಟೂಡೆಂಟ್ ಅಂತ. ಅಲ್ಲೂ ಕೂಡ ಹೆಸರು ಮಾಡಿದ್ದಾರೆ, ಇಲ್ಲೂ ಹೆಸರು ಮಾಡಲಿ. ಯಾಕಂದ್ರೆ ಯೂಟ್ಯೂಬಲ್ಲೂ ಒಂದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈಗ ನೀವೇ ನೋಡ್ಬೋದು, ಎಷ್ಟೊಂದು ಜನ ಅದನ್ನೇ ಜೀವನ ಕಟ್ಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದ. ಉದಾಹರಣೆಗೆ ನಮ್ಮ ಟೆಕ್ಕಿನ್ ಸಂದೀಪ್ ಅವರು ಇರ್ಬೋದು, ಅವ್ರ ಜೀವನ ನಡೀತಿರೋದೇ ಯೂಟ್ಯೂಬ್ನಲ್ಲೇ. ಆದರೆ ಜೀವನ ಏನು ನಡೀತಿಲ್ಲ ಅನ್ನಂಗೆ ಏನಿರಲ್ಲ, ಇದರಲ್ಲೂ ಜೀವನ ಮಾಡ್ಬೋದು. ಅಂದಮೇಲೆ ಯಾಕೆ ನಾವು ನಮ್ಮ ಮಕ್ಳಿಗೆ ಒಳ್ಳೆ ಜಾಗ ತೋರಿಸ್ಬಾರ್ದು ಈ ಜಾಗ? ಹೌದು ಸರ್. ಇವಾಗ ಅವ್ರ ಉದಾಹರಣೆ ಜೊತೆಗೆ ನಂದೇ ಉದಾಹರಣೆ ತಗೊಳ್ಳಿ ನೀವು. ಯಾಕೆಂದ್ರೆ ಒಬ್ಬ ಮಗನ ಸಾಕೊಂಡು ಮನೆ ನಿಭಾಯಿಸ್ಕೊಂಡು ಯೂಟ್ಯೂಬ್ ಮಾಡ್ಕೊಂಡು ಅದ್ರ ಜೊತೆಗೆ ಮಣ್ಣಿನ ಜ್ಯುವೆಲರಿ ಮಾಡ್ತೀನಿ. ಮಣ್ಣಿನ ಜ್ಯುವೆಲರಿ ಅಷ್ಟೇನು ದುಡ್ಡು ಬರಲ್ಲ ನನಗೆ, ಆದ್ರೆ ಯೂಟ್ಯೂಬ್ ಇಂದಾನೆ ನಾನು ಇವತ್ತು ಬದುಕ್ತಾ ಇದ್ದೀನಿ. ನಂದೇ ಚಾನಲ್ದು ಒಂದು ಇದನ್ನ ತಗೋಬಹುದು, ಉದಾಹರಣೆ ತಗೋಬಹುದು. ಅದ್ರ ಜೊತೆಗೆ ಮಗಂದ ನೀವ್ ಹೇಳ್ತಾ ಇದ್ರ, ಮಗ ಅಲ್ಲೂ ಚೆನ್ನಾಗಿ ಓದ್ತಾ ಇದ್ದಾನೆ, ಇಲ್ಲೂ ಇದ್ ಮಾಡ್ತಿದ್ದಾನೆ. ಕೆಲವೊಂದು ಮಕ್ಳಿಗೆ ಒಂದೇ ಕಡೆ ಇಂಟ್ರೆಸ್ಟ್ ಇರುತ್ತೆ, 2 ಕಡೆ ಅವ್ರಿಗೆ ಫೋಕಸ್ ಮಾಡಕ್ಕಾಗಲ್ಲ. ಬಟ್ ನಿಮ್ಮ ಭರತ್ ಇದಾನಲ್ಲ, ಸಿಕ್ಕಾಪಟ್ಟೆ ಇಂಟೆಲಿಜೆಂಟ್ ಇದ್ದಾನೆ, 2 ಕಡೆನೂ ಫೋಕಸ್ ಮಾಡುವಂತ ಇದು ಇಂಟೆಲಿಜೆಂಟ್ ಇದೆ ಮಗನ್ಗೆ. ಸೊ 2 ಕಡೆನೂ ಈ ತರ ಫೇಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಅದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಅದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳ್ಬೇಕು ನಾನು. ಆಕ್ಚುಲಿ ನೀವು ಫಸ್ಟ್ ನಮ್ಮ ಮಗ ಮಾಡ್ಕೊಡ್ತಾನೆ, ನಂದು ಆಡ್ಸೆನ್ಸ್ ಏನೋ ಪ್ರಾಬ್ಲಮ್ ಆಗಿದ್ದಾಗ ಕೇಳಿದಾಗ ನಂಗೆ ಆಶ್ಚರ್ಯ ಆಯ್ತು. ಮಗ ಅಂದ್ರೆ ಎಷ್ಟು ವಯಸ್ಸಾಗಿರ್ಬೋದು ಇವನಿಗೆ ಅಂತ. ನೀವು ಇಷ್ಟು ಚಿಕ್ಕ ವಯಸ್ಸಲ್ಲೇ 9th ಕ್ಲಾಸ್ ಓದ್ತಿದ್ದಾನೆ ಅಂದ್ರೆ ನಾನು ಇವನೇನ್ ಮಾಡ್ಬೋದು ಅಂದ್ರೆ, ನೀವ್ ಹೇಳಿದ್ರಲ್ಲ ಯಾರು ನಂಬಲ್ಲ ಅಂತ, ನಂಗೆ ಸಡನ್ ಆಗಿ ಭಯ ಆಯ್ತಲ್ಲಿ, ಇಷ್ಟು ಚಿಕ್ಕ ಹುಡುಗ ಏನ್ ಮಾಡ್ಬೋದು ಅಂತ. ಸೊ ನನಗೆ ಆಡ್ಸೆನ್ಸ್ ಯಾವಾಗ ಕಂಪ್ಲೀಟ್ ಆಗಿ ನನಗೆ ಒಂದು ಇದಾಗಿ ಇಮೇಲ್ದೆಲ್ಲ ರಿಕವರಿ ಆಯ್ತು, ಅದ್ ನೋಡ್ಬಿಟ್ಟು ನಂಗೆ ಅನಿಸ್ತು, ಅಪ್ಪ ಈ ಹುಡುಗ ಇಷ್ಟು ಚಿಕ್ಕವನಾಗಿದ್ದು ಎಷ್ಟು ಒಳ್ಳೆ ಕೆಲಸ ಮಾಡ್ಬಿಟ್ಟ ಅಂತ. ಅಂದ್ರೆ ಅದನ್ನೆಲ್ಲ ಸರಿಯಾಗಿ ಜಾಯಿನ್ ಮಾಡಿ ಆಡ್ಸೆನ್ಸ್ ಒಟ್ಟಿಗೆ ಮಾಡಿ, ಒಂದೇ ಪರ್ಸನ್ 2 ಆಡ್ಸೆನ್ಸ್ನ ಒಟ್ಟಿಗೆ ಮಾಡ್ಬೋದು ಅಂತ ಹೇಳಿ ಅದೆಷ್ಟು ಬೇಗ ಮಾಡ್ಕೊಟ್ಟ ಅಂತ ಅದನ್ನ ನೋಡಾದ್ಮೇಲೆ ನನ್ಗೆ ಅರಿವಾಗಿದೆ. ಏನ್ ಗೊತ್ತಾ,
ಚಿಕ್ಕ ಮಕ್ಳಿದ್ರು ಅವ್ರಿಗೆ ನಾಲೆಡ್ಜ್ ಇರುತ್ತೆ, ಅವ್ರಿಗೊಂದು ವ್ಯಾಲ್ಯೂ ಕೊಟ್ಟು ನಾವು ಬೆಳೆಸ್ತೀವಲ್ಲ ಅವಾಗ್ಲೇ ಅವರು ಒಂದ್ ಒಳ್ಳೆ ಎತ್ತರಕ್ಕೆ ಬೆಳಿತಾರೆ. ಬಟ್ ಎಷ್ಟೊಂದ್ ಜನ ಹೇಳ್ತಾರೆ ಯೂಟ್ಯೂಬ್ ಅಲ್ಲಿ ದೊಡ್ಡವರಿಂದಾನೇ ಮಾಹಿತಿ ಸಿಕ್ಬಿಡುತ್ತೆ, ಅವರಿಂದಾನೇ ನಾವು ಇದಾಗ್ಬಿಡ್ತೀವಿ ಅಂತ. ಕೆಲವೊಂದ್ ಕಡೆ ದುಡ್ಡು ಕೊಟ್ಟು ಕಳ್ಕೊಂಡಿರೋರು ಇರ್ತಾರೆ. ಬಟ್ ಇಂಥ ಚಿಕ್ಕ ಮಕ್ಳುಗಳು ಅವ್ರು ಒಳ್ಳೆ ಟೆಕ್ನಾಲಜಿಯಿಂದ ಒಳ್ಳೆ ಇನ್ಫಾರ್ಮೇಶನ್ ಕೊಡೋದ್ರಿಂದ ಅವ್ರಿಗೆಲ್ಲ ಗೊತ್ತಿರುತ್ತೆ. ಇಂಥವ್ರನ್ನು ನಂಬಿ ಯೂಟ್ಯೂಬ್ ಚಾನಲ್ನ ಕೆಲವೊಬ್ರು ಗೊತ್ತಿಲ್ಲದವ್ರು ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮಾತಾಡಿ ಸರ್. ಅದೇ ನಾನು ಹೇಳೋದು ಇಷ್ಟೇ, ಏನಂದ್ರೆ ಚಿಕ್ಕ ಹುಡುಗ ಅಂತ ನೆಗ್ಲೆಕ್ಟ್ ಮಾಡ್ಬೇಡಿ, ನಿಜವಾಗ್ಲೂ ಟ್ಯಾಲೆಂಟ್ ಇದೆ. ಓಕೆ, ಯಾಕಂದ್ರೆ ಈಗಿನ ಮಕ್ಳು ಕಂಪ್ಯೂಟರ್ ಮಕ್ಳು ಅಂತ ಆಲ್ರೆಡಿ ಹೇಳ್ತೀವಿ ನಾವೆಲ್ಲರೂ. ಇಂಥ ಕಾಲದಲ್ಲಿ ನಾವು ನಮ್ಮ ಮಕ್ಕಳನ್ನ ನಾವು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಹೇಗೆ ಹೇಳಿ ಅಲ್ವಾ? ನಮ್ಮ ಮಕ್ಕಳಲ್ಲಿ ಏನು ಟ್ಯಾಲೆಂಟ್ ಇದೆ ಅಂತ ನೋಡ್ಬೇಕು. ಅವನು ಓದಿದ್ದೇ ಓದೋದ್ರಲ್ಲಿ, ಅಂದ್ರೆ ಅವ್ನಿಗೆ ನಾಲೆಜ್ ಇರೋದು ಅದರಲ್ಲೇ. ಕಂಪ್ಯೂಟ್ರು ಇಂಥದ್ರಲ್ಲೇ ನಾಲೆಜ್ ಇತ್ತು. ಅವನ ಸ್ಪೋರ್ಟ್ಸ್ ಮ್ಯಾನ್ ಆಗಿರೋ ಅವ್ನ ಬಾಡಿ ಚೆನ್ನಾಗಿದ್ರೆ, ಅವ್ನು ರನ್ನಿಂಗ್ ರೇಸಲ್ಲಿದ್ರೆ ನಾನು ಅದರಲ್ಲೇ ಸೇರಿಸ್ತಾ ಇದ್ದೆ. ಬಟ್ ನಾಲೆಜ್ ಇದರಲ್ಲೇ ಇದೆಯಲ್ಲ, ಇದ್ದಲ್ಲೇ ಮೇಲೆ ಬರಲಿ ಅಂದ್ಬಿಟ್ಟು ಇದರಲ್ಲೇ ಪ್ರೋತ್ಸಾಹ ಕೊಟ್ಕೊಂಡೋದೆ. ಚೆನ್ನಾಗಿ ಮಾಡ್ತಾ ಇದ್ದಾನೆ, ತುಂಬ ಚೆನ್ನಾಗಿ ತಿಳ್ಕೊತಾನೆ. ಒಂದು ಚಾನಲ್ ನೋಡ್ತಿದ್ದಂಗೆ ಹೇಳ್ತಾನೆ ಈ ಚಾನಲ್ ಮಾಡರೇಷನ್ ಆಗುತ್ತಾ ಇಲ್ವಾ ಅಂತ. ಅಷ್ಟೇ ಹೇಳ್ದಿರಾ ಚಾನಲ್ ಹೊಡಿತಾರೆ, ಹೇಳ್ದಲ್ಲ ಆ್ಯಡ್ಸೆನ್ಸು ಇದೆಲ್ಲ, ಇದಂತೂ ದಿನಕ್ಕೆ ಒಂದು 5 ಚಾನಲ್ 4 ಚಾನಲ್ ಬರ್ತಾ ಇರುತ್ತೆ, ಸರಿ ಮಾಡ್ಕೊಡ್ತಾರೆ. ದೊಡ್ಡವ್ರಿಗೆ ಎಲ್ಲ ಗೊತ್ತಿದೆ ಅಂತ ತಿಳ್ಕೊಂಬೇಡಿ. ಈಗ ನಿಜ ಹೇಳಿದ್ರೆ ಚಿಕ್ಕವ್ರಿಗೆ ತುಂಬ ಜಾಸ್ತಿ ಗೊತ್ತಿರುತ್ತೆ. ಯಾಕಂದ್ರೆ ಈಗ ಜೆನ್ಸಿ ಕಾಲ, ಎಲ್ಲ ಮಕ್ಳಿಗೆ ಗೊತ್ತಿರುತ್ತೆ. ಯಾಕಂದ್ರೆ ಈಗ ನಡೀತಿರೋದೇ ಟೆಕ್ನಾಲಜಿ ಜೀವನ, ಟೆಕ್ನಾಲಜಿ ಮೇಲೆ ನಿಂತಿರೋದ್ರಿಂದ ಟೆಕ್ನಾಲಜಿ ಬಗ್ಗೆ ತುಂಬಾ ಅರಿವಿರೋದು ಅಂದ್ರೆ ಈಗಿನ ಕಾಲದ ಮಕ್ಳಿಗೇನೆ ಹೇಳ್ಬೇಕಾದ್ರೆ. ದೊಡ್ಡವ್ರಿಗೆ ಅವ್ರಿಗೆ ಏನೋ ಗೊತ್ತಿದೆ, ಏನೋ ಒಂದು ಚಾನಲ್ ಮಾಡಿರ್ತಾರೆ, ಮಾಡರೇಷನ್ ಆಗಿರುತ್ತೆ, ಲಕ್ಷ ಸಬ್ಸ್ಕ್ರೈಬರ್ಸ್ ಇರುತ್ತೆ, ಅವ್ರಿಗೆ ಎಲ್ಲ ಗೊತ್ತಿರುತ್ತೆ ಅನ್ನೋದು ಸುಳ್ಳು ನನ್ನ ಪ್ರಕಾರ. ಓಕೆ, ಈಗಿನ ಮಕ್ಕಳು ಕೂಡ ತುಂಬಾ ನಾಲೆಜ್ ಇರುತ್ತೆ, ದಯವಿಟ್ಟು ಸಪೋರ್ಟ್ ಮಾಡಿ. ಓಕೆ, ಭರತ್ನಿಗೆ ನೋಡಿ, ನಿಮ್ಗೆ ಕೊಟ್ಟು ನೋಡಿ ಚಾನಲ್, ಅವ್ನಿಗೆ ನಿಮ್ಗೆ ಗೊತ್ತಾಗುತ್ತೆ ಅವನ ಬಗ್ಗೆ ಏನು ಎತ್ತ ಅಂತ. ಇಲ್ಲ ಅಷ್ಟು ನಿಮ್ಗೆ ಡೌಟ್ ಇತ್ತು, ಇಲ್ಲ ಅವ್ನು ಕೊಡೋಕ್ಕಾಗಲ್ಲ ಅಂದ್ರೆ ನೀವು ಟೆಕ್ ವಿತ್ ಭರತ್ ಅಂತ ಗೂಗಲ್ ಮ್ಯಾಪಲ್ಲಿ ಹೊಡ್ರೆ ಸಾಕು, ಸಿಗುತ್ತಾನೆ. ಶನಿವಾರ ಮತ್ತೆ ಭಾನುವಾರ ಮಾತ್ರ ಸಿಗೋದು. ಅವಾಗ ಬನ್ನಿ, ನಿಮ್ಮ ಚಾನಲ್ ಏನು ಸಮಸ್ಯೆ ಇದೆ ತಿಳ್ಕೊಳ್ಳಿ, ಮಾಡಿಸ್ಕೊಳ್ಳಿ, ನಿಮ್ಮ ಸಮಸ್ಯೆ ಸರಿ ಮಾಡಿಸ್ಕೊಳ್ಳಿ. ಹೋಗಿ ಯೂಟ್ಯೂಬ್ ಬಗ್ಗೆ ಮಾಡಬೇಕಾದ್ರೆ, ಯೂಟ್ಯೂಬ್ ಬಗ್ಗೆ ಅಪ್ಡೇಟ್ ಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಟೆಕ್ ವಿತ್ ಭರತ್ ಚಾನಲ್ನ ನೋಡಿ, ನಿಮ್ಗೆ ಒಳ್ಳೊಳ್ಳೆ ಮಾಹಿತಿ ಸಿಗುತ್ತೆ. ಏನೋ ಡೌಟ್ ಇತ್ತಂದ್ರೆ ಕಮೆಂಟ್ ಹಾಕಿ, ವಾಟ್ಸಪ್ ನಂಬರ್ ಹಾಕಿರ್ತೀನಿ ಇಡೀ ಕರ್ನಾಟಕಕ್ಕೆ. ದಯವಿಟ್ಟು ವಾಟ್ಸಪ್ ಮಾಡಿ, ಕಾಲ್ ಮಾಡಕ್ಕೆ ಹೋಗ್ಬಿಡಿ. ಯಾಕಂದ್ರೆ ನೋಡಿ ಈ ಥರ ವಿಡಿಯೋ ಮಾಡ್ತಾ ಇರ್ತೀವಿ, ಎಲ್ಲ ಬಿಸಿ ಇರ್ತೀವಿ, ಕಾಲ್ ಮಾತ್ರ ರಿಸೀವ್ ಮಾಡೋಕ್ಕಾಗೋದಿಲ್ಲ. ನೀವು ವಾಟ್ಸಪ್ ಮಾಡಿದ್ರೆ ನಿಮ್ಮ 24 ಅವರ್ಸಲ್ಲಿ ಬರೋತ್ತಾಗಲಿ ನಾನಾಗಲಿ ನಿಮ್ಗೆ ಆನ್ಸರ್ ಮಾಡೇ ಮಾಡ್ತೀವಿ. ಓಕೆ, ಇವ್ರು ವಾಟ್ಸಪ್ ಮಾಡಿದ್ರೆ ನಿಜವಾಗ್ಲೂ 5 ನಿಮಿಷದಲ್ಲಿ ರಿಪ್ಲೈ ಮೆಸೇಜ್ ಬಂದಿರುತ್ತೆ. ಯಾವ ತರ ಅಂದ್ರೆ ಯಾರು ಸಡನ್ ಆಗಿ ಅಷ್ಟು ರಿಪ್ಲೈನು ಕೊಡಲ್ಲ. ಕಂಪ್ಲೀಟ್ ಡೀಟೇಲ್ ಏನಿದ್ರು, ಏನೇ ಪ್ರಾಬ್ಲಮ್, ಚಾನಲ್ದು ಏನೋ ಪ್ರಾಬ್ಲಮ್ ಆಗಿದೆ, ಮಾನಿಟೈಸೇಷನ್ ಆಗ್ತಾ ಇಲ್ಲ, ಇಲ್ಲ ಅಂದ್ರೆ ಸ್ಟ್ರೈಕ್ ಬಂದಿರುತ್ತೋ, ಇಲ್ಲ ಅಂದ್ರೆ ಕೆಲವೊಂದು ವಿಡಿಯೋಸು ಅಂದ್ರೆ ರೆಡ್ ಮಾರ್ಕ್ ಬಂದಿರುತ್ತೆ, ಕೆಲವೊಂದಕ್ಕೆ ಎಲ್ಲೋ ಮಾರ್ಕ್ $, ಬಂದಿರುತ್ತೆ. ಸೊ ಈ ಎಲ್ಲಾ ಪ್ರಾಬ್ಲಮ್ನು ಸಾಲ್ವ್ ಮಾಡ್ಕೊಡ್ತಾರೆ. ಅದ್ರ ಜೊತೆಗೆ ನೋಡಿ, ಮಗನ್ಗೆ ಇಷ್ಟೊಂದು ಸಪೋರ್ಟ್ ಮಾಡ್ಕೊಂಡು ಆ ಯೂಟ್ಯೂಬಲ್ಲೇ ಇವ್ನು ಬೆಳಿಬೇಕು, ಮತ್ತೆ ಮುಂದೇನು ಇದೇ ತರ ಹೋಗ್ಬೇಕು ಅನ್ನೋದೊಂದು ಆಸೆ ಇಟ್ಕೊಂಡು ಯೂಟ್ಯೂಬರ್ ಮಾಡಕ್ ಹೊರಟಿದ್ದಾರೆ. ಇವ್ರ ಆಸೆಗೆ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ಭರತ್ ಕೂಡ ಫ್ಯೂಚರ್ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್ ನಿಮ್ಗೆ. ಓಕೆ, ಇವಾಗ ಇಷ್ಟರವರೆಗೂ 2026ವರೆಗೂ ಯೂಟ್ಯೂಬ್ ಚಾನಲ್ ಅಲ್ಲಿ ಬೇರೆ ಬೇರೆ ಅಪ್ಡೇಟ್ಸ್ ಎಲ್ಲ ಇರ್ತಾ ಇತ್ತು. ಸೊ 27ರಿಂದ ಬೇರೆ ಅಪ್ಡೇಟ್ ಬಂದಿದೆ ಅಂತ ಹೇಳಿ ಭರತ್ ಅವ್ರು ನಂಗೆ ಹೇಳಿದ್ದು. ಸೊ ಏನೆಲ್ಲ ಅಪ್ಡೇಟ್ ಇರ್ಬೋದು 2027ರಿಂದ ಅಂತ ಹೇಳ್ಬಿಟ್ಟು ಭರತ್ ಅವ್ರು ಹೇಳ್ತಾರೆ. ಈಗ ಏನಂದ್ರೆ ಅಕ್ಕ, ಫೆಬ್ರವರಿ 1, 2027ಗೆ ಇನ್ಮೇಲೆ 4,000 ವಾಚ್ ಅಲ್ಲ 8,000 ವಾಚ್ ಕಂಪ್ಲೀಟ್ ಮಾಡ್ಬೇಕು. ಶಾರ್ಟ್ ರೀತಿಯಲ್ಲಿ ಕಂಪ್ಲೀಟ್ ಮಾಡ್ತೀರಾ ಅಂತಂದ್ರೆ 10 ಮಿಲಿಯನ್ ಅಲ್ಲ 20 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಮಾಡ್ಬೇಕು. ಶಾರ್ಟ್ ಇಂದ ನೀವು ಮಾನಿಟೈಸೇಷನ್ ಮಾಡ್ಕೊಂಡ್ರೆ, ಶಾರ್ಟ್ ವಿಡಿಯೋಸ್ ಇಂದ ನೀವು 3 ತಿಂಗಳು ಅಂದ್ರೆ 90 ಡೇಸ್ಗೆ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಮಾಡ್ತಾ ಇರ್ಬೇಕು. ಇಲ್ಲ ಅಂತ ಅಂದ್ರೆ ನಿಮ್ಮ ಒಂದು ಪೇಮೆಂಟ್ ಹೋಲ್ಡ್ ಆಗುತ್ತೆ ಅಂತ ಯೂಟ್ಯೂಬರ್ ಹೇಳಿದ್ದಾರೆ. ಸಬ್ಸ್ಕ್ರೈಬರ್ಸ್ ಏನಿಲ್ಲ, 1000 ಸಬ್ಸ್ಕ್ರೈಬರ್ಸ್, ಬಟ್ 1000 ಸಬ್ಸ್ಕ್ರೈಬರ್ಸ್ ಪ್ಲಸ್ 8,000 ವಾಚರ್ಸ್. ಇಲ್ಲ ಅಂತ ಅಂದ್ರೆ 1000 ಸಬ್ಸ್ಕ್ರೈಬರ್ ಪ್ಲಸ್ 20 ಮಿಲಿಯನ್ ಶಾರ್ಟ್ಸ್ ವ್ಯೂಸ್ ಇನ್ 90 ಡೇಸ್. ಈ ತರ ಒಂದು ರೂಲ್ಸ್ ಬರ್ತಾ ಇರುವಂತದ್ದು ಫೆಬ್ರವರಿ 1, 2027ಗೆ. ಅದಕ್ಕಿಂತ ಮುಂಚೆ ನಮ್ಗೆ ಇನ್ನೂ ಟೈಮ್ ಇದೆ, ಹೊಸ ಕ್ರಿಯೇಟರ್ಸ್ಗೆ ತುಂಬಾ ಟೈಮ್ ಇದೆ. ಅಷ್ಟರಲ್ಲಿ ಕಂಪ್ಲೀಟ್ ಮಾಡ್ಕೊಂಡ್ರೆ ಒಳ್ಳೇದು. ಇಲ್ಲ ಅಂತಂದ್ರೆ ಫೆಬ್ರವರಿ 1, 2027 ಬಂದ್ಬಿಟ್ರೆ ತುಂಬಾ ಅಂದ್ರೆ ತುಂಬಾ ಕಷ್ಟ, ಡಬಲ್ ಆಗ್ಬಿಡುತ್ತೆ ಕ್ರೈಟೇರಿಯಾ. 4,000 ಕಂಪ್ಲೀಟ್ ಮಾಡಕ್ಕೆ ತುಂಬಾ ಜನ ಕಷ್ಟ ಪಡ್ತಾರೆ. ನೀವು 8,000 ಡಬಲ್ ಆಗೋಯ್ತದು, ತುಂಬಾ ಅಂದ್ರೆ ತುಂಬಾ ಕಷ್ಟ ಅದು. ಇನ್ ಮುಂದೆ ಬರೋ ಕ್ರಿಯೇಟರ್ಸ್ಗಂತೂ ತುಂಬಾನೇ ಕಷ್ಟ. ಯಾಕಂದ್ರೆ ವಾಚ್ ಅವರ್ 8,000 ಆಗಿದೆ. ನಾವು 4,000 ಅವರ್ಸ್ನ ಕಂಪ್ಲೀಟ್ ಮಾಡಕ್ ಹೆಂಗಪ್ಪ ಅಂತ ಯೋಚನೆ ಮಾಡಿ ಒದ್ದಾಡ್ತಾ ಇದ್ದೋ. ಇವಾಗ ನೆಕ್ಸ್ಟ್ ಬರೋ 2027 ಅಪ್ಡೇಟ್ ಈಗಿದೆ. ಸೊ ಈ ಅಪ್ಡೇಟ್ನ ತಿಳ್ಕೊಂಡ್ರೆ, ಬಟ್ ಯೂಟ್ಯೂಬ್ ಮಾಡೋರು ಇನ್ನೂ ಒಂದಷ್ಟು ಜನ ಕಮ್ಮಿ ಆಗ್ತಾರೆ ಅನ್ಸುತ್ತೆ. ಯಾಕೆಂದ್ರೆ ತುಂಬಾ ವಾಚ್ ಅವರ್ ಆಯ್ತು, ತುಂಬಾ ಒಂದು ಇದೆಲ್ಲ ಬಂದಿದೆ, ಶಾರ್ಟ್ಸ್ ಎಲ್ಲ ಡಬಲ್ ಟ್ರಿಬಲ್ ಈ ತರ ಒಂದು ವ್ಯೂಸ್ ಹೋಗ್ಬೇಕು. ಸೊ 90 ಡೇಸ್ ಅಲ್ಲಿ ಅದು ಕಂಪ್ಲೀಟ್ ಆದ್ರೆ ಮತ್ತೆ 90 ಡೇಸ್ಗೆ ಬೇರೆ ಕೌಂಟ್ ಆಗುತ್ತಂತೆ. ಸೊ ಇದೆಲ್ಲ ಇದೆ ಪ್ರೊಸೀಜರು. ಸೊ ಯೂಟ್ಯೂಬ್ ಮಾಡೋ ಅಂತ ಕ್ರಿಯೇಟರ್ಸು ಇದನ್ನೆಲ್ಲ ತಿಳ್ಕೊಂಡು ಪಾಲಿಸೀಸ್ನ ಹೊಸ ಯೂಟ್ಯೂಬರ್ಸು ಯೂಟ್ಯೂಬ್ಗೆ ಬಂದು ವಿಡಿಯೋಸ್ನ ಸ್ಟಾರ್ಟ್ ಮಾಡೋದಿದ್ರೆ, ಚಾನಲ್ ಸ್ಟಾರ್ಟ್ ಮಾಡೋದಿದ್ರೆ ಮಾಡ್ಬೋದು. ಇವಾಗ ಯಾರಾದ್ರೂ ಹೊಸದಾಗಿ ಯೂಟ್ಯೂಬ್ ಮಾಡ್ತಾ ಇರೋಂಥವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೋದು? ಹೇಗೆ ಅಂತ ಅಂದ್ರೆ
ಟೆಕ್ ವಿತ್ ಭರತ್ ನನ್ನ ಚಾನಲ್ ಇದೆಲ್ಲ ಬ್ಯಾನರ್ ನಲ್ಲಿ ನಂಬರ್ ಹಾಕ್ಬಿಟ್ಟಿರ್ತೇನೆ ಅಲ್ಲೇ. ಇಫ್ ಎನಿ ಎಂಕ್ವೈರೀಸ್ ಏನಾದ್ರು ವಾಟ್ಸಪ್ ಏನಾದ್ರು ಹೆಲ್ಪ್ ಬೇಕಂತಂದ್ರೆ ವಾಟ್ಸಪ್ ನಂಬರ್ ಅಂತ ಅಲ್ಲೇ ಹಾಕ್ಬಿಟ್ಟಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಳಗಡೆ ಹಾಕಿರ್ತೀನಿ. ಅಷ್ಟೇ ಅಲ್ಲ, ಕಮೆಂಟ್ಸ್ ಅಲ್ಲೂ ಹಾಕಿರ್ತೀನಿ. ನಾನು ಕಮೆಂಟ್ ಮಾಡಕ್ ಹೋದಾಗ ಅಲ್ಲಿ ಬರುತ್ತೆ ಮೂರು ಇನ್ಸ್ಟ್ರಕ್ಷನ್, ಅದ್ರ ಮೇಲೆ ವಾಟ್ಸಪ್ ಮಾಡಿ ಈ ತರ ನಂಬರ್ ಅಂತ ಅಲ್ಲೇ ಹಾಕ್ಬಿಟ್ಟಿರ್ತೀನಿ. ಓಕೆ. ನಾನ್ ತಿಳಿದಿರೋ ಪ್ರಕಾರ ಇವ್ರು ಯಾವುದೇ ತುಂಬಾ ದರದ ಒಂದು ಕಾಸ್ಟ್ ಅಂತೂ ಏನು ಮಾಡಿಲ್ಲ. ಸೊ ಒಂದಷ್ಟು ಜನ ಯೂಟ್ಯೂಬರ್ ಹೇಳೋ ಪ್ರಕಾರ ನನಗೆ ಹೇಳಿರೋರು ಎಷ್ಟೊಂದು ಜನ ದುಡ್ಡೆಲ್ಲ ಇಸ್ಕೊಂಡಿತಾರೆಲ್ಲ ಮಾಡಿದ್ದಾರೆ, ಸ್ಕ್ಯಾಮ್ ಎಲ್ಲ ಮಾಡಿದ್ರು ಅಂತ. ಬಟ್ ಆದ್ರೂ ನನಗೆ ಹೇಳ್ಬೇಕು ಅಂದ್ರೆ ಇವ್ರು ಬರೀ 100 ರೂಪಾಯಿ ಇಟ್ಬಿಟ್ಟು ಮಾಡ್ತಾ ಇದ್ದಾರೆ. ಸೊ ಅದು ವರ್ತೆ ಎಲ್ಲ ಹೇಳ್ಬೇಕು ಅಂದ್ರೆ 100 rupees ಅಲ್ಲಿ ಯಾವ ವರ್ತು ಅಲ್ಲ. ಬಟ್ ಎಲ್ಲ ಡೌಟ್ಸ್ ನ ಕ್ಲಿಯರ್ ಮಾಡ್ತಾರೆ. ಚಾನಲ್ಗೆ ಏನ್ ಪ್ರಾಬ್ಲಮ್ ಆಗಿದೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾ ಇದ್ದಾರೆ. ಈ ತರ ಕಂಪ್ಲೀಟ್ ಡೀಟೇಲ್ಸ್ ನ ಕನ್ನಡ ಯೂಟ್ಯೂಬರ್ ಆಗಿ ಯಾರಿಗೂ ಇನ್ಫಾರ್ಮೇಶನ್ ಹೇಳ್ತಾ ಇಲ್ಲ. ಇಲ್ಲಿವರೆಗೂ ನಾನು 3 ವರ್ಷ ಮಾಡಿದ್ರಲ್ಲಿ ಒಬ್ರು ಕಾಂಟ್ಯಾಕ್ಟ್ ನಂಗೆ ಸಿಕ್ಕಿಲ್ಲ. ಸೊ ಈ ತರದೊಂದು ಕಾಂಟ್ಯಾಕ್ಟ್ ಇದೆ, ಶೇರ್ ಮಾಡಿದೀನಿ. ಸೊ ಇವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾಕಂದ್ರೆ ಕನ್ನಡ ಯೂಟ್ಯೂಬರ್ಸ್ ಇನ್ನೊಬ್ಬ ಕನ್ನಡ ಯೂಟ್ಯೂಬರ್ಸ್ಗೆ ಹೆಲ್ಪ್ ಮಾಡ್ತಿದ್ದಾರೆ ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವ್ರ ಚಾನಲ್ ನೋಡಿ. ಸೊ ಆ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳಿ, ಅವರಿಂದ ಮಾಹಿತಿ ಪಡ್ಕೊಳ್ಳಿ, ಒಂದಷ್ಟು ಹೆಲ್ಪು ಕೂಡ ಸಿಗುತ್ತೆ ಅವ್ರ ಕಡೆಯಿಂದ. ಸೊ ಇವ್ರ ಚಾನಲ್ಗೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವ್ರ ವಿಡಿಯೋಸ್ ನೋಡಿ.